ತಲೆ ಮೇಲೆ ಕೈ ಇಟ್ರಲ್ಲ. ಬೆಳಿಗ್ಗೆದ್ದು ನಾನು ಲುಂಗಿ ಕಟ್ಕೊಂಡಿದ್ದೆ. ಬೆಳಿಗ್ಗೆದ್ದು ನಾನು ಕಟ್ಟಿರ್ತಕ್ಕಂಥ ಲುಂಗಿ ನಾನು ಮತ್ತೆ ಸರಿ ಮಾಡಿಕೊಳ್ತಾ ಇದ್ದೀನಿ. ಹೆಂಗಿದ್ದದ್ದು ಉಡುದಾರ ಹಂಗೆ ಆದ, ಹೆಂಗಿದ್ದದ್ದು ಉಡುದಾರ ಹಂಗೆ ಆದ. ಆದ್ರೆ 10 ತಾಯ್ತೆಗಳು ಮಾತ್ರ ತಾನೇ ಬಿಚ್ಚಿ ಬಿದ್ದವ. ಕಾಡುಗೊಂಟವು, ಬಿಚ್ಚಕ್ಕೆ ಸಾಧ್ಯನೇ ಇಲ್ಲ. ಕಾಡುಗೊಂಟು ಅವು ಹಂಗೆ ಬಿಚ್ಚಿ ಬಿದ್ದವ. ಏನೋ ಒಂಥರ ಸಮಾಧಾನ, ಶಾಂತಿ ಅನಿಸ್ತಿ. ಅದಕ್ಕೆ ನಮ್ಮ ಅಮ್ಮಗೆ ಹೇಳಿದ, ಅಮ್ಮ ಯೇಸು ಕ್ರಿಸ್ತನ ಬಗ್ಗೆ ಭಾರಿ ಹೇಳ್ತಾರ, ಹಿಂಗ ನನ್ನ ಜೀವನದಲ್ಲಿ ನಡೀತಂದ್ರೆ ಅಮ್ಮ ಅಂದರು ಭಾರಿ ಒಳ್ಳೆ ದೇವರಪ್ಪ. ಆದ್ರೆ ಕ್ರಿಸ್ತ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ಹೊಸ ಸಂಚಿಕೆಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇವೆ. ಬನ್ನಿ, ಇವತ್ತು ನಾವು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಾವಿದ್ದೇವೆ. ಇವತ್ತು ಸಾಕ್ಷ್ಯನ ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಸವರಾಜ್ ಮೋಸಸ್ ಪಾಸ್ಟರ್ ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ಅವ್ರ ಸಾಕ್ಷ್ಯನ ನಾವು ಕೇಳಿಸಿಕೊಳ್ಳೋಣ ಪ್ರಿಯರೇ. ದೇವರು ಅವ್ರ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನ, ಅವ್ರ ರಕ್ಷಣೆಯಲ್ಲಿ ಬಂದಂಥ ವಿಷಯವನ್ನ, ಇವತ್ತು ಅನೇಕ ವಿಷಯಗಳನ್ನ ನಾವು ಈ ಸಾಕ್ಷಿಯಿಂದ ನಾವು ಕಲೀಲಿಕ್ಕಿದ್ದೇವೆ ಮತ್ತು ನಾವು ಕೂಡ ಬಲ ಹೊಂದಲಿಕ್ಕಿದ್ದೇವೆ. ಈ ಸಂಚಿಕೆಗೆ ಮತ್ತೊಂದು ಆವರ್ತಿ ನಿಮ್ಮನ್ನ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮನ್ನ ಸ್ವಾಗತಿಸುತ್ತೇವೆ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ಲಾರ್ಡ್ ಪಾಸ್ಟರ್. ತುಂಬಾ ಸಂತೋಷ, ನಿಮ್ಮ ಸಾಕ್ಷಿ ಇವತ್ತು ನಾವು ಕೇಳಿಸಿಕೊಳ್ಳುವುದಕ್ಕೆ ಬಹಳ ಸಂತೋಷವುಳ್ಳವರಾಗಿದ್ದೇವೆ. ನಿಮ್ಮ ಬಗ್ಗೆ ನಾವು ಸ್ವಲ್ಪವಾಗಿ ಕೇಳಿದ್ವಿ, ಆದರೆ ಸಂಪೂರ್ಣವಾಗಿ ನಿಮ್ಮ ಸಾಕ್ಷಿ ನಮಗೆ ಗೊತ್ತಿಲ್ಲ. ಇವತ್ತು ಪೂರ್ತಿಯಾಗಿ ನಿಮ್ಮ ಸಾಕ್ಷಿಯನ್ನು ತಿಳ್ಕೊಳ್ಬೇಕಂತೇಳಿ ಇವತ್ತು ನಾವು ಬಂದಿದ್ದೇವೆ. ಪಾಸ್ಟ್ರೇ, ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗಾಗಿ, ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮೊಂದು ಪರಿಚಯನ ಹೇಳಿ ಪಾಸ್ಟ್ರೇ. ಓಕೆ ಪಾಸ್ಟರ್. ನಾನು ಕೂಡ ಈ ಒಂದು ಸುಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಅವಕಾಶ ಪಾಸ್ಟರ್ ಸಂತೋಷ, ನಿಮ್ಮ ಕಡೆಯಿಂದ ನನಗೆ ಒಳ್ಳೆ ಒಂದು ಸುಸಂದರ್ಭ ದೇವರು ನನಗೆ ಕೊಟ್ಟದಕ್ಕಾಗಿ ಸಾಕ್ಷಿ ಹಂಚಿಕೊಳ್ಳಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದನು. ದೇವರಿಗೆ ಸ್ತೋತ್ರ ಹೇಳ್ತೇನೆ. ನನ್ನ ಹೆಸರು ಬಸವರಾಜ್ ಎಂಬುದಾಗಿ. ನಮ್ಮದು ರಾಯಚೂರು ಜಿಲ್ಲೆ, ಮಾನ್ವಿ ತಾಲೂಕು, ಚೀಕಲ್ಪರ್ವಿ ನಮ್ಮದು ಒಂದು ಸ್ವಂತ ಗ್ರಾಮ. ಈಗ ನಾನು ಇರುವುದು ಮಾನ್ವಿ ತಾಲೂಕಿನಲ್ಲಿ ಇದ್ದು ದೇವರ ಸೇವೆ ಮಾಡುತ್ತಿದ್ದೇನೆ. ದೇವರಿಗೆ ಸ್ತೋತ್ರ. ಇದು ಪಾಸ್ಟರ್ ಅವರ ಪರಿಚಯ, ಅವರ ಹೆಸರು, ಅವರ ಗ್ರಾಮ. ಪಾಸ್ಟರ್, ನಾವು ಮೊದಲನೇದಾಗಿ ಸಾಕ್ಷಿಯಲ್ಲಿ ನಾವು ಪ್ರಥಮವಾಗಿ ನಿಮ್ಮ ಹೆಸರನ್ನು ನಾವು ಹೇಳಿದ್ರಿ. ನೀವು ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚೆ ನಿಮ್ಮ ಜೀವನ ಯಾವ ರೀತಿ ಇತ್ತು ಪಾಸ್ಟ್ರೆ? ಕರ್ತನಾದ ಯೇಸು ಕ್ರಿಸ್ತನ ನಂಬುವುದಕ್ಕಿಂತ ಮುಂಚಿತವಾಗಿ ನನ್ನ ಜೀವಿತದಲ್ಲಿ ನನ್ನ ಒಳಗಡೆಗೆ ದೇವರು ಅಂದ್ರೆ ಬಹಳ ಇಷ್ಟ ನನಗೆ. ಆಧ್ಯಾತ್ಮಿಕ ಅಂದ್ರೆ ದೇವರು ಮತ್ತು ಸ್ವರ್ಗ ಅಂದ್ರೆ ನಾನು ದೇವರು ನೋಡ್ಬೇಕು, ಆ ಸ್ವರ್ಗದಲ್ಲಿ ನಾನು ಸೇರ್ಬೇಕು ಅನ್ನುವಂತ ಒಂದು ತವಕ ನನ್ನ ಜೀವಿತದಲ್ಲಿ ಇತ್ತು. ಯಾಕಂತಂದ್ರೆ ನಾನು 5-6ನೇ ತರಗತಿ ಓದುವಾಗ ನಮ್ಮ ಶಾಲೆಯಲ್ಲಿ ಒಬ್ಬ ಗುರುಗಳು, ಪಾಠ ಮಾಡುವಂತ ಗುರುಗಳು ಬಹಳ ಆಧ್ಯಾತ್ಮಿಕವಾಗಿ ನಮಗೆ ಮಧ್ಯದಲ್ಲಿ ಸ್ವಲ್ಪ ಟೀಚ್ ಮಾಡ್ತಿದ್ರು. ಅದನ್ನು ಕೇಳುವಾಗ ನಿಜವಾಗಿ ದೇವರು ಇದ್ದಾನೆ, ಮತ್ತೆ ಆತನ ಹುಡುಕಬೇಕು, ಆತ ನಮಗೆ ಸಿಗ್ತಾನೆ ಅನ್ನುವಂತ ತವಕ ನನ್ನಲ್ಲಿ ಬಹಳವಾಗಿತ್ತು. ಹೀಗಿರುವಾಗ ನಾನು ಚಿಕ್ಕ ವಯಸ್ಸಿನಲ್ಲಿ ದೇವರ ಕುರಿತಾದಂತ ಹಾಡುಗಳು, ಬಹಳ ಹಾಡುಗಳು ಕೇಳುವುದರಲ್ಲಿ, ಹಾಡುಗಳನ್ನ ಹಾಡುವುದರಲ್ಲಿ, ಮತ್ತೆ ಹಳ್ಳಿಗಳಲ್ಲಿ ಭಜನೆ ಎಲ್ಲ ಮಾಡ್ತಿರ್ತಾರೆ. ಆ ಭಜನೆಗಳು, ಹಾಡುಗಳು ಕೇಳೋದ್ರಲ್ಲಿ, ಭಾವಗೀತೆಗಳು, ಮತ್ತೆ ಭಜನೆ ಮಾಡುವುದರಲ್ಲಿ ಭಕ್ತಿ ಗೀತೆಗಳು, ಮತ್ತು ಅದು ರಾತ್ರಿ ಊರಲ್ಲಿ ಯಾರನ್ನ ತೀರ್ಕೊಂಡ್ರು ಕೂಡ ಭಜನೆ ಹಾಕಿ ಎಷ್ಟರ ಮಟ್ಟಿಗೆ ಸ್ವಲ್ಪ ನಾನು ಪ್ರಚಾರ ಆಗಿದ್ದೇನೆಂದ್ರೆ, ಅಲ್ಲಿ ಬಸವರಾಜನ್ ಕರ್ಕೊಂಡು ಬರ್ರಿ ಅಂತ ಹೇಳ್ತಾ ಇದ್ರು. ಕೆಲವರೆಲ್ಲ ನನ್ನಿಂದ ಹಾಡುಗಳನ್ನ ಕೇಳ್ತಾ ಇದ್ರು. ಆ ರೀತಿಯಲ್ಲಿ ಹಾಡುಗಳನ್ನ ಆಡ್ತಾ ಇದ್ದೆ. ಮತ್ತೆ ನನಗೆ ದೇವರಂದ್ರೆ ಬಹಳ ಇಷ್ಟ ಮತ್ತು ಭಕ್ತಿ ಇರೋದ್ರಿಂದ ನಮ್ಮ ಮನೆಯಲ್ಲಿ 4 ಗೋಡೆಗೆಲ್ಲ ದೇವರುಗಳ ಫೋಟೋಗಳು ಹಾಕ್ತಿದ್ದೆ ನಾನು. ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದು, ನಮ್ದು ಚೀಕಲ್ಪರ್ವಿ ನದಿ ದಂಡೆಯಲ್ಲಿ ನಮ್ಮ ಒಂದು ಊರಿದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ನದಿಗೆ ಹೋಗಿ ತಣ್ಣೀರು ಸ್ನಾನ ಮಾಡಿ, ಬೆಳಿಗ್ಗೆ ಪ್ರತಿದಿನ 5 ಗಂಟೆಗೆ ಬೆಳಿಗ್ಗೆ
ಬೆಳಿಗ್ಗೆ ಹಬ್ಬ 5 ಗಂಟೆಗೆ ಎದ್ದು ನಾನು ನದಿಗೆ ಹೋಗಿ ಮುಳುಗಿ ಎದ್ದು ಸ್ನಾನ ಮಾಡಿ ಮತ್ತೆ ನಾನು ಅಲ್ಲಿಂದ ಬಂದು ನಮ್ಮ ಊರಿನಲ್ಲಿ ಬಹಳ ಪ್ರಸಿದ್ಧವಾದಂತ ಒಂದು ಮಠ ಇದೆ. ಆ ಮಠದಲ್ಲಿ ಸ್ವಾಮೀಜಿಗಳು ನನಗೆ ಬಹಳ ಪ್ರೀತಿ ಮಾಡ್ತಿದ್ರು. ಮತ್ತೆ ನಾನಂದ್ರೆ ಅವರಿಗೆ ಭಾರಿ ಇಷ್ಟ. ನನಗೆ ಅವರು ಮರಿ ಅಂತ ಕರಿತಿದ್ರು. ಹೀಗಾಗಿ ನಾನು ಅಲ್ಲಿಂದ ಬಂದ ನಂತರ ನಾನು ಮಠಕ್ಕೆ ಹೋಗಿ ಮತ್ತು ಅವರು ಪಾದಕ್ಕೆ ನಾನು ಬೀಳ್ತಾ ಇದ್ದೆ. ಅವರು ಕೊಡುವಂತ ಪ್ರಸಾದ ತೆಗೆದುಕೊಳ್ತಾ ಇದ್ದೆ ಬೆಳಿಗ್ಗೆ. ಮತ್ತೆ ಅಲ್ಲಿಂದ ನಮ್ಮ ಮನೆಗೆ ಬಂದು ಸ್ವಲ್ಪ ನೆನಪಿದೆ ನನಗೆ, ಅಪ್ಪ ಅಮ್ಮ ಕೂಡ ನಾನು ನಮಸ್ಕಾರ ಮಾಡ್ತಿದ್ದೆ. ಮತ್ತೆ ಅಲ್ಲಿಂದ ಬಂದು ನಮ್ಗೆ ಯಾರು ಆಧ್ಯಾತ್ಮಿಕವಾಗಿ ಪಾಠ ಹೇಳ್ತಿದ್ರು, ಸ್ವಲ್ಪ ಪಾಠ ಹೇಳುವಾಗ ಸ್ವಲ್ಪ ಆಧ್ಯಾತ್ಮಿಕವಾಗಿ ಯಾರು ಹೇಳ್ತಾ ಇದ್ರು, ಆ ಒಂದು ಮಾಸ್ಟರ್ ಗುರುಗಳ ಮನೆಗೆ ಬಂದು ಮತ್ತೆ ಅವರು ಸೇವೆ ಕೂಡ ನಾನು ಮಾಡ್ತಾ ಇದ್ದೆ. ಅಂದ್ರೆ ಅವ್ರು ಕೈ ಒತ್ತೋದು, ಕಾಲು ಒತ್ತೋದು, ಆ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದ ಅಂತ ಹೇಳಿ ನಾವು ಕೇಳಿದ್ವಿ. ಅದಾದ ನಂತರ ಮತ್ತೆ ನಾನು ಮನೆಗೆ ಬಂದು ಶಾಲೆಗೆ ರೆಡಿಯಾಗಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಮತ್ತೆ ಸಂಜೆ ಸಮಯದಲ್ಲಿ ಕೂಡ ನಮ್ದು ಬಹಳ ಪ್ರಸಿದ್ಧವಾದಂತ ಒಂದು ಊರು, ತುಂಗಭದ್ರಾ ನದಿ ದಂಡೆ ಮೇಲೆ ನಮ್ಮ ಊರಿದೆ. ಸಾಯಂಕಾಲ ನಾನು ಒಬ್ಬನೇ ಹೋಗಿ ದೇವರ ಹಾಡುಗಳನ್ನ ಆಡುತ್ತಾ ಮತ್ತೆ ನಾನು ಏನಂತಂದ್ರೆ ಆ ಒಂದು ಉಸಿಗಿನಲ್ಲಿ ನಾನು ಕೂತ್ಕೊಂಡು ಧ್ಯಾನ ಮಾಡುತ್ತಾ, ಯಾಕಂದ್ರೆ ಅವಾಗೆಲ್ಲ ಮೊದಲೆಲ್ಲ ಭಕ್ತ ಪ್ರಹ್ಲಾದ ಮತ್ತೆ ಕೆಲವೆಲ್ಲ ಫಿಲಿಮ್ಗಳೆಲ್ಲ ನಾವು ನೋಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಅಲ್ಲಿ ಅಡವಿಗಳು, ಹುತ್ತುಗಳು ಅವೆಲ್ಲ ಇದ್ರು ಕೂಡ ಇಲ್ಲ ದೇವ್ರಿದ್ದ ನನಗೆ ಏನಾಗೋದಲ್ಲ ಅಂತ ಕೆಲವು ಸಾರಿ ಕಣ್ಣು ಮುಚ್ಚಿಕೊಂಡು ನಡೆದಂತ ಸಂದರ್ಭಗಳಿದಾವ. ಅಷ್ಟು ಭಕ್ತಿ ಬಟ್ ನನಗೆ ಯಾವುದೇ ಅಪಾಯಗಳು ಏನು ಆಗಲಿಲ್ಲ ಆ ಸಂದರ್ಭದಲ್ಲಿ. ಮತ್ತೆ ನದಿಯಲ್ಲಿ ನಾನು ಹೋಗೋದು, ಕಣ್ಣು ಮುಚ್ಚಿಕೊಂಡು ಕುಂದ್ರೋದು, ಈ ರೀತಿಯಲ್ಲೆಲ್ಲ ನಾನು ಮಾಡ್ತಾ ಇದ್ದೆ. 7ನೇ ತರಗತಿವರೆಗೆ ನಮ್ಮ ಊರಲ್ಲಿ ನಾನು ಸ್ಟಡಿ ಮಾಡಿದ್ದು. 7ನೇ ತರಗತಿವರೆಗೆ ನಾನು ಅಲ್ಲಿ ಊರಲ್ಲಿ ಇದ್ದುಕೊಂಡು ಈ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂತ ನಾನು ಬಂದೆ. ಈ ರೀತಿಯಲ್ಲಿರುವಾಗ ಮತ್ತೆ 8ನೇ ತರಗತಿ ನಾನು ಮಾನ್ವಿಗೆ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ 8ನೇ ತರಗತಿಗೆ ನಾನು ಬರ್ಬೇಕಾಯ್ತು. ಬಂದಾಗಿ ಕೂಡ ಇಲ್ಲಿ ಮಾನ್ವಿಗೆ ಬಂದಾಗಿ ಕೂಡ 4ವರೆಗೆ ಎದ್ದೇಳೋದು. ಮತ್ತೆ ನಾನು ಬಹಳ ಪೂಜೆ ಪುನಸ್ಕಾರಗಳು, ಕೆಲವು ಸಾರಿ ಬ್ಲೇಡ್ ತೆಗೆದುಕೊಂಡು ನನ್ನ ಕೈ ಇದು ಚರ್ಮ ಸ್ವಲ್ಪ ಕಟ್ ಮಾಡ್ಕೊಂಡು ಆ ರಕ್ತದಿಂದ ನಾನು ಪೂಜೆ ಮಾಡುವ ದೇವರುಗಳಿಗೆ ಆ ರಕ್ತದಿಂದ ನಾನು ಕೆಂಪು ಗುರುತನ್ನ ಹಚ್ಚಿದ್ದುಂಟು. ಮತ್ತು ನಾನು ಬೆಳಿಗ್ಗೆ ಎದ್ದು ಆ ರೀತಿಯಲ್ಲಿ ನಾನು ಪೂಜೆ ಮಾಡ್ತಿದ್ದೆ. ರಾಗಿ ಚೊಂಬು ಮತ್ತೆ ಅದರಲ್ಲಿ ಹೂವ, ಮತ್ತೆ ನಾನು ಕೆಂಪು ಒಂದು ವಸ್ತ್ರ ಒಂದು ಓದ್ಕೊಳ್ತಾ ಇದ್ದೆ. ಮತ್ತೆ ನಡುವಿಗೆ ಕೂಡ ಆ ರೀತಿಯಲ್ಲಿ ಕೆಂಪು ವಸ್ತ್ರ ಕಟ್ಟಿಕೊಳ್ತಾ ಇದ್ದೆ. ನಾನು ಹಾಸ್ಟೆಲ್ ಅಲ್ಲಿ ಓದಿದ್ದೆ 8ನೇ ತರಗತಿ, 8, 9, 10 ಆ ರೀತಿಯಲ್ಲಿ ನಾನು ಪೂಜಾ ಪುನಸ್ಕಾರಗಳು ಜಾಸ್ತಿ ನಾನು ಮಾಡ್ತಾ ಇದ್ದೆ. ಎಲ್ಲರಂತಿದ್ರು ಸ್ಟೂಡೆಂಟ್ಗಳು, ಓದಕ್ ಬಂದವ್ರಿಗೆ ಇದೆಲ್ಲ ಯಾಕೆ ಬೇಕು, ಮತ್ತೆ ವಾರ್ಡನ್ ಕೂಡ ಹೇಳ್ತಾ ಇದ್ರು, ಏನ್ ಇದೆಲ್ಲ ಮಾಡ್ತಾ ಇದ್ದಾನ, ಏನೇನು ಹುಚ್ಚ ಆಗ್ತಾನೇನು, ತಲೆ ಕೆಟ್ಟ ಹೋಗ್ತದೇನೋ ಅಂತ ಹೇಳಿ. ಆ ರೀತಿಯಲ್ಲಿ ನಾನೆಲ್ಲ ದೇವರಂದ್ರೆ ಬಾರಿ ಇಷ್ಟ. ಅನೇಕ ವಚನಗಳು, ಹಿರಿಯರ ವಚನಗಳು ಮತ್ತು ಶ್ಲೋಕಗಳು ಇವೆಲ್ಲ ಹೇಳೋದ್ರಲ್ಲಿ ಮತ್ತು ಓದೋದ್ರಲ್ಲಿ ಒಟ್ಟು ಆಧ್ಯಾತ್ಮಿಕ ಅಂದ್ರೆ ನನಗೆ ಬಹಳ ನನಗೆ ಇಷ್ಟವಾಗಿತ್ತು. ಈ ರೀತಿಯಲ್ಲಿ ಒಂದು ಸಂಕ್ಷಿಪ್ತವಾದಂತ ನನ್ನ ಬಾಲ್ಯದ ಒಂದು ಜೀವಿತ. ಮತ್ತು ನಾವು ಅಪ್ಪ ಮಗ 3 ಮಕ್ಕಳು, ಅಣ್ಣ ಮತ್ತು ಆಮೇಲೆ ನಾನು, ನಂತರ ತಮ್ಮ 3 ಜನ ಗಂಡು ಮಕ್ಕಳು. ಹೌದು. ಅಪ್ಪ ಅಮ್ಮ ಇನ್ನ ಇದ್ದಾರೆ ಫಸ್ಟ್? ಅಮ್ಮವರು ಮತ್ತು ಅಪ್ಪವರು ಇಬ್ಬರು ತೀರ್ಕೊಂಡ್ರು. ಅಪ್ಪವರು 88 ವರ್ಷ ಅವರಿದ್ರು. ಮತ್ತೆ ಅಮ್ಮವರು ಕೂಡ ಒಂದು 70 ವರ್ಷದವರೆಗೆ 75 ವರ್ಷದವರೆಗೆ ಅವರು ಕೂಡ ಇದ್ರು. ಒಳ್ಳೆ ಆಯುಷ್ಯ ಅನುಭವಿಸಿ ದೇವರು ನಂಬಿಕೊಂಡು, ಯೇಸು ಕ್ರಿಸ್ತನ ನಂಬಿಕೊಂಡು ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಸೊ ನೀವು ಆ ಒಂದು ಬಾಲ್ಯ ಪ್ರಾಯದಲ್ಲೇ ಒಂದು ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಕಡೆಗೆ ಸೆಳೆದಿದ್ರಿಂದ ಸೊ ನೀವು ಯಾವ ದುಷ್ಟ ಚಟಗಳಿಗೆ ಗುರಿಯಾಗಿಲ್ಲ? ಹೌದು, ಯಾವ ಚಟಗಳಿಲ್ಲ ನನಗೆ. ಅದು ಏನಂತಂದ್ರೆ ಹುಚ್ಚು ಏನಂತಂದ್ರೆ ಫಿಲಿಂ ಅಂದ್ರೆ ಭಯಂಕರ ಇಷ್ಟ. ಫಿಲಿಂ ಅಂದ್ರೆ ಅದು ಕೂಡ ಆಧ್ಯಾತ್ಮಿಕವಾದ ಫಿಲಿಮು, ಒಳ್ಳೆ ಒಂದು ಮಾದರಿ ಆಗಿರ್ತಕ್ಕಂಥ ಫಿಲಿಂ ಅಂದ್ರೆ ನನಗೆ ಬಹಳ ಇಷ್ಟ.
ಅಂದ್ರೆ ಆ ಬಾಲ್ಯ ಪ್ರಾಯದಲ್ಲಿ ಹೆಚ್ಚಾಗಿ ಬೆಳಿಗ್ಗೆ 8 ಮನೆಗೆ ಬರ್ತಿದ್ದೆ. ಹಾ ಮತ್ತೆ ನಾನು ಬೆಳಿಗ್ಗೆ ಒಂದು ಫಿಲ್ಮ್ ನೋಡ್ತಿದ್ದೆ, ಹಾ. ಮಧ್ಯಾಹ್ನ ಒಂದು ಫಿಲ್ಮ್ ನೋಡ್ತಿದ್ದೆ, ಹಾ. ಸಾಯಂಕಾಲ ಒಂದು 4 ನೋಡಿ ಮತ್ತೆ ರಾತ್ರಿ 12 ಗಂಟೆಗೆ ಬಿಟ್ಟರೆ ನಡ್ಕೊಂತ ಊರಿಗೆ ಹೋಗ್ತಿದ್ದೆ. ನಡ್ಕೊಂತ ಹೋದಂತ ಸಂದರ್ಭಗಳಿದಾವೆ. ಓ ಅಂದ್ರೆ ಮತ್ತೆ ಹೋಗೋದು, ಮಲ್ಕೊಂಡ್ಬಿಡೋದು, ಮತ್ತೆ ಬೆಳಿಗ್ಗೆ ಮನೆಯಲ್ಲಿ ಸ್ವಲ್ಪ ರೊಕ್ಕ ಅದು ಇದೆಲ್ಲ ರೆಡಿ ಮಾಡ್ಕೊಂಬೋದು, ಮತ್ತೆ ಬರೋದು, ಆ ತರ ಜಾಸ್ತಿ. ಅಂದ್ರೆ ನಿಮ್ಮ ಯವನ ಪ್ರಾಯದಲ್ಲಿ ಸಿನಿಮಾ ಪ್ರಾರಂಭ ನಾನು ಅಂದ್ರೆ 5ನೇ ತರಗತಿ, 6ನೇ ತರಗತಿ, ಲಾಸ್ಟ್ 7ನೇ ತರಗತಿ ಓದುವ ಮಧ್ಯದಲ್ಲಿ ನಡೆದಿರುವಂತ. ಅಂದ್ರೆ ಆ ಟೈಮ್ನಾಗೆ ನೀವು ಸಿನಿಮಾಗಳನ್ನ ನೋಡ್ತಿದ್ರಿ. ಹೌದು. ಈ ಕಡೆ ಆಧ್ಯಾತ್ಮಿಕದ ಕಡೆಗೆ ಕೂಡ ನೀವು ಹೆಚ್ಚು ಗಮನ ಕೊಡ್ತಿದ್ರಿ. ಹೌದು, ಗಮನ ಕೊಡ್ತಿದ್ದೆ ನಾನು. ಒಂದು ಒಳ್ಳೆ ಫಿಲಿಮ್ಸ್, ಕುಟುಂಬ ಮತ್ತೆ ಬಂಧು ಬಳಗ, ಒಂದು ಒಳ್ಳೆ ಸಂಸ್ಕಾರ ಇರತಕ್ಕಂತ ಆ ಫಿಲಿಮ್ಗಳು ನಾನು ಆರಿಸ್ಕೊಳ್ತೀನಿ. ಈ ರೀತಿಯಾಗಿರುವಾಗ ಯೇಸು ಕ್ರಿಸ್ತನನ್ನ ಯಾವ ರೀತಿ ಕಂಡ್ಕೊಂಡ್ರಿ? ಅಂದ್ರೆ ರಕ್ಷಣೆ ಮಾರ್ಗದಲ್ಲಿ ಯಾವ ರೀತಿ ಬಂದ್ರಿ? ನಾನು 6ನೇ ತರಗತಿ ಓದುವಾಗ ನಮ್ಮ ಊರಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಲಿಕ್ಕೆ ಆ ಸಾಯಂಕಾಲ ಸಮಯದಲ್ಲಿ ಒಂದು 10 ಜನರು ಒಂದು 2 ಜೀಪುಗಳನ್ನು ತೆಗೆದುಕೊಂಡು ಸುವಾರ್ತೆ ಸಾರಲಿಕ್ಕೆ ಆ ಊರು ಹೊರಗಡೆಗೆ ಆ ಗುಡಿಗಳಲ್ಲಿ ಅವರು ಬಂದು ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಸಾರಿದ್ರು. ಮತ್ತೆ ಆ ಒಂದು ಸಮಯದಲ್ಲಿ ಅವರು 1 ರೂಪಾಯಿಗೆ 10 ಪುಸ್ತಕಗಳು, ಅಂದ್ರೆ ಒಂದು ಪಾಕೆಟ್ ಇತ್ತು, ಅದರಲ್ಲಿ ಚಿಕ್ಕ ಚಿಕ್ಕ ಪುಸ್ತಕಗಳು, 1 ರೂಪಾಯಿಗೆ 10 ಪುಸ್ತಕಗಳು ಮಾರಾಟ ಮಾಡ್ತಿದ್ರು. ನಾನು ಅಲ್ಲಿಗೆ ಬಂದೆ. ಬಹಳ ಜನ ಬಂದು ಸೇರಿದ್ರಲ್ಲಿ ಬಹಳ ಜನ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಪುಸ್ತಕಗಳು ತೆಗೆದುಕೊಳ್ತಾ ಇದ್ದಾರೆ. ನಾನು ಕೂಡ ಈ ಪುಸ್ತಕ ಕೊಡ್ರಿ ಅಂತೇಳಿ ಮನೆಗೆ ಹೋಗಿ ಅಮ್ಮ ಹತ್ರ 1 ರೂಪಾಯಿ ಇಸ್ಕೊಂಡು ಬಂದು ಆ ಪುಸ್ತಕ ನಾನು ತೆಗೆದುಕೊಂಡೆ. ಬಹಳ ಸಂತೋಷವಾಗಿ, ಯಾಕಂದ್ರೆ ಯೇಸು ಸ್ವಾಮಿ ಆ ಪುಸ್ತಕದಲ್ಲಿ ಏನಿದೆ ಅಂತ ಅವ್ರು ಹೇಳಿದ್ರು. ಕುರುಡರಿಗೆ ಕಣ್ಣು ಬಂದು, ಕುಂಟರಿಗೆ ಕಾಲು ಬಂದು, ಯೇಸು ಸ್ವಾಮಿ ಅದ್ಭುತಗಳು ಮಾಡಿದ, ಸತ್ತವನ್ನ ಬದುಕಿಸಿದ, ನೀರಿನ ಮೇಲೆ ನಡೆದ, 5 ರೊಟ್ಟಿ 2 ಮೀನು 5,000 ಜನರು ಊಟ ಮಾಡಿಸಿ 12 ಪುಟ್ಟು ಉಳಿದುವು. ಈ ರೀತಿಯಲ್ಲಿ ಇರತಕ್ಕಂತ ಘಟನೆಗಳು ಹೇಳುವಾಗ ನನಗೆ ಬಹಳ ಸಂತೋಷವಾಯಿತು. ಆ ಪುಸ್ತಕಗಳು ನಾನು ತೆಗೆದುಕೊಂಡೆ, 1 ರೂಪಾಯಿ ಕೊಟ್ಟು ಬಹಳ ಖುಷಿ ಸಂತೋಷದಿಂದ ಪುಸ್ತಕ ತೆಗೆದುಕೊಂಡು ಮನೆಗೆ ಹೋಗ್ತಾ ಇದ್ದೆ. ನಾನು ದಾರಿಯಲ್ಲಿ ನಮ್ಮ ಅಣ್ಣ ನನಗೆ ಎದುರುಗಡೆಗೆ ಬಂದರು. ಬಸವರಾಜ್ ಏನಂತ ಕೇಳಿದ್ರು. ನಾನು ಭಾರಿ ಖುಷಿಯಿಂದ 1 ರೂಪಾಯಿ 10 ಪುಸ್ತಕಗಳು ಕೊಟ್ಟಿದ್ದಾರೆ, ಇದರಲ್ಲಿ ಯೇಸು ಸ್ವಾಮಿ ಈ ತರ ಅದ್ಭುತಗಳನ್ನು ಮಾಡಿದಾನಂತೆ, 2000 ವರ್ಷಗಳ ಹಿಂದೆ ದೇವರು ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನ ಈ ಲೋಕದ ರಕ್ಷಣೆಗಾಗಿ ಕಳಿಸಿಕೊಟ್ಟರಂತೆ, ಆತ ನಿಜವಾದ ದೇವರಂತೆ. ಈ ಪುಸ್ತಕದಲ್ಲಿ ಈ ರೀತಿಯಲ್ಲಿ ಅದ್ಭುತಗಳು ಮಹತ್ ಕಾರ್ಯಗಳು ನಡೆದೈತೆ, ಇದನ್ನ ಓದಬೇಕಂತ ನಾನು ತಗೊಂಡಿನಂತ ನಾನು ಖುಷಿಯಾಗಿ ಹೇಳ್ತಾ ಇದ್ದೇನೆ. ನಮ್ಮ ಅಣ್ಣ ಹೇಳಿದ್ರು, ನೀನು ಮತ್ತೆ ಆ ಬುಕ್ ಏನ್ ಮಾಡ್ಬೇಕು, ಬುಕ್ಸ್ ವಾಪಸ್ ಕೊಡ್ಬೇಕು, ವಾಪಸ್ ಕೊಟ್ರೆ ಮನೆಗೆ ಬರ್ಬೇಕು, ಕರ್ಕೊಂತೀನಿ, ಇಲ್ಲ ಅಂದ್ರಿಗೇನ ನೀನ್ ಆ ಕಡೆ ಹೋಗ್ಬಿಡ್ಬೇಕು ಅಂತ ಹೇಳಿದ್ರು. ನನಗೆ ಚಿಕ್ಕವನು ಭಯ. ಅದಕ್ಕೆ ನಾನೇನ್ ಮಾಡಿದೆ, ಅವ್ರೆಲ್ಲ ಬುಕ್ಸ್ಗಳು ಏನಂತಂದ್ರೆ ಗಾಡಿಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ವಾಪಸ್ ಹೋಗ್ತಾ ಇದ್ರು, ಸುವಾರ್ತೆ ಸಾರ್ಲಿಕ್ಕೆ ಬಂದಿರ್ತಕ್ಕಂಥ ದೇವರು ಸೇವಕರು. ಅದಕ್ಕೆ ನಾನು ಅವ್ರಿಗೆ ಹೋಗಿ ಕೂಗ್ತಾ ಇದ್ದೇನೆ, ಯಾಕ ಹುಡುಗ ಬರ್ತಾ ಇದ್ದಾನ ತಡ್ರಿ ಅಂತ ಹೇಳಿ ಗಾಡಿ ನಿಂದ್ರಿಸಿದಾಗ ಏನಾಯ್ತಪ್ಪ ಅಂತ ಕೇಳಿದ್ರು. ನಮ್ಮ ಅಣ್ಣ ಹೇಳಿದ್ರು, ಇದು ನಮ್ದಲ್ಲಂತೆ, ಇದು ಆ ಕಡೆ ಅವರದಂತೆ, ಇದು ನಾವು ನಂಬಬಾರದಂತೆ. ಹಂಗಾಗಿ ನಮ್ಮ ಅಣ್ಣ ನನಗೆ ಬಡಿದ್ರು, ನನಗೆ ಇದು ಬೇಡ, ನಮ್ದಲ್ಲ ಅಂತೇಳಿ ವಾಪಸ್ ಕೊಡ್ತಾ ಇದ್ರು. ಅದರಲ್ಲಿ 1-2 ನಗ್ತಾ ಇದ್ರು. ಇಲ್ಲಪ್ಪ ನೀನ್ ತಗೋ, 1 ರೂಪಾಯಿ ಬೇಕಾದ್ರೆ ನೀನು ಕೊಡ್ಬೇಡ, ನಾವು ಕೊಡ್ತೀವಿ ನಿನಗೆ. 1 ರೂಪಾಯಿ ನೀನ್ ಕೊಡೋದು ಬೇಡ ನನಗೆ, ಯಾಕಂದ್ರೆ ಮನೆಗೆ ಸೇರಿಸ್ಕೊಳ್ಳಲ್ಲ ನನ್ನ ಅಂತೇಳಿ ನಾ ಬುಕ್ ಅವ್ರಿಗೆ ವಾಪಸ್ ಕೊಟ್ಟು ನಾನು ಬಂದೆ. ಈ ರೀತಿಯಲ್ಲಿ ಹಿನ್ನೆಲೆ ನಮ್ದು ಎಷ್ಟರ ಮಟ್ಟಿಗಿತ್ತಂತ ನೀವು ತಿಳ್ಕೊಳ್ಬೇಕು. ಬಹಳ ಪೂಜೆ ಪುನಸ್ಕಾರಗಳು, ಏನೆಲ್ಲಾ ಒಂದು ರೀತಿಯಲ್ಲಿ ಒಂದು ಕತ್ತಲ ಜೀವಿತದ ಒಂದು ಒಂದು ಅನುಭವ. ಈ ರೀತಿಯಲ್ಲಿರುವಾಗ ನಾನು 7ನೇ ತರಗತಿ ನಾನು ಓದಲಿಕ್ಕಾಗಿ ಮಾನ್ವಿ ಪಟ್ಟಣಕ್ಕೆ ತಾಲೂಕಾ ಒಂದು ಸ್ಥಳಕ್ಕೆ ನಾನು ಬಂದೆ. ಜನರಲ್ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ನನಗೆ ಗವರ್ಮೆಂಟ್ ಸೀಟ್ ಸಿಕ್ತು. ಓದ್ಲಿಕ್ಕಾಗಿ ನಾನು ಅಲ್ಲಿ ಓದ್ತಾ ಇದ್ದೆ. ನಾನು ಓದ್ಬೇಕಾದ್ರೆ ಅಲ್ಲಿಗೆ ಬಂದಾಗ್ಯೂ ಕೂಡ ನಾನು ಅಲ್ಲಿ ಕೂಡ ಸ್ಟೂಡೆಂಟ್ ಆಗಿರುವಾಗ ಇವತ್ತಿಗೂ ಗುರುತಿದೆ, ನನ್ನ ಕೈಗೆ ಮತ್ತು ನನ್ನ ಎದೆ ಮೇಲೆ, ಚರ್ಮದ ಮೇಲೆ ಆ ಬ್ಲೇಡ್ ತೆಗೆದುಕೊಂಡು ಆ ಪ್ಲೇಸ್ಗಳಲ್ಲಿ, ಅಂದ್ರೆ ಕೈ ಮತ್ತು ಎದೆ ಮೇಲೆ ಸ್ವಲ್ಪ ಬ್ಲೇಡ್ ತಗೊಂಡು ಆ ರಕ್ತ ತಗೊಂಡು ನಾನು ಹಾಸ್ಟೆಲ್ ಓದಬೇಕಾದ್ರೆ ನಾನು ಮಡಿ ವಸ್ತ್ರಗಳು ಧರಿಸ್ಕೊಂಡು ರುದ್ರಾಕ್ಷಿ ಮತ್ತೆ ಎಲ್ಲ ಏನಂತಂದ್ರೆ ಕೆಲವೆಲ್ಲ ಕುಂಕುಮ ಮತ್ತೆ ಈ ರೀತಿಯಲ್ಲೆಲ್ಲ ವಿಭೂತಿ ಎಲ್ಲ ಧರಿಸ್ಕೊಂಡು
ಗಂಟೆ ಬಾರಿಸ್ಕೊಂತ ರಾಗಿ ಚೊಂಬು, ಅದರಲ್ಲಿ ಒಂದು ಹೂವ, ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಆ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥ ದೇವ್ರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡೋದು, ಈ ರೀತಿಯಲ್ಲಿ ನಾನು ಭಯಂಕರವಾದ ರೀತಿಯಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೆ. ಈ ರೀತಿಯಲ್ಲಿರುವಾಗ ಅಂದ್ರೆ ಆ ಹಾಸ್ಟೆಲ್ಗೆ ಬಂದ ನಂತರ ಕೂಡ ನಾನು ಪೂಜಾ ಪುನಸ್ಕಾರಗಳು ಮಾಡಿ ಆ ಬ್ಲಡ್ ನಾನು ಹೇಳಿದ್ರಲ್ಲ ಕೈ ಮತ್ತು ಎದೆ ಮೇಲೆ ಆ ಬ್ಲೇಡ್ಲಿಂದ ತೆಗೆದು ಅದನ್ನ ದೇವರ ಫೋಟೋಗಳಿಗೆ ನಾನು ಹಚ್ಚಿದಂತ ಸಂದರ್ಭಗಳು, ಮಧ್ಯರಾತ್ರಿಯಲ್ಲಿ ಹಚ್ಚಿದಂತ ಸಂದರ್ಭಗಳಿದಾವೆ. ಹಾಸ್ಟೆಲ್ ನೋಡಿದವರು ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಈತನಿಗೆ ತಲೆ ಕೆಟ್ಟದ, ಈತನ ಧಾರವಾಡಕ್ಕೆ ಸೇರ್ಸ್ಬೇಕು, ದೇವ್ರಂತನ ಸ್ಟೂಡೆಂಟ್ ಆಗಿ ಬಂದಾನ, ಓದ್ತಾ ಇಲ್ಲ ಅಂತೇಳಿ. ಯಾಕಂದ್ರೆ ನಾನು ಬಹಳ ಮಂದಿ ಮಹಾತ್ಮರು ಮತ್ತು ಅನೇಕ ಪ್ರಸಿದ್ಧವಾಗಿರತಕ್ಕಂಥವರ ವಚನಗಳು, ಬಹಳ ಇಷ್ಟವಾದ ವಚನಗಳು ಆ ದಿನಗಳಲ್ಲಿ, ಆ ವಚನಗಳನ್ನು ಕಂಠಪಾಠ ಮಾಡೋದು, ಆ ವಚನಗಳನ್ನು ಹೇಳುವುದು, ಆ ರೀತಿಯಲ್ಲಿ ಆಧ್ಯಾತ್ಮಿಕವಾದಂತ ಒಂದು ಜೀವಿತ ನಾನು ಹಾಸ್ಟೆಲ್ಗೆ ಬಂದಾಗ್ಯೂ ಕೂಡ ನಾನು ಅದನ್ನ ಮುಂದುವರಿಸಿದೆ. ಈ ರೀತಿಯಲ್ಲಿ ಕಳೆದ ನಂತರ 1 ವರ್ಷ ಆದ ನಂತರ ಒಬ್ರು ನನಗೆ ಪರಿಚಯ ಆದರು. ಕಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಸಣ್ಣ ಲಕ್ಷ್ಮಣ್ ಅಂತ ಹೇಳಿ, ಮಾನ್ವಿ ಪಟ್ಟಣದಲ್ಲಿ IB ಅಂತ ಒಂದು ಏರಿಯಾ ಇದೆ, ಅಲ್ಲಿ ಅವರು ಕಟಿಂಗ್ ಶಾಪ್ ಇಟ್ಕೊಂಡಿದ್ರು. ಅಲ್ಲಿ ನಾನು ಕಟಿಂಗ್ ಶಾಪ್ಗೆ ಹೋಗ್ತಾ ಇದ್ದೆ. ಅಡಪದ ಆ ವ್ಯಕ್ತಿ ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು. ಯಾಕಂದ್ರೆ ಆಧ್ಯಾತ್ಮಿಕವಾಗಿ ಅಷ್ಟು ಒಂದು ನನಗೆ ಬಹಳ ಒಂದು ಭಕ್ತಿ ಇದೆ ಅಂತ ಒಂದು ಪ್ರಚಾರ ಸುದ್ದಿ. ಯಾಕಂದ್ರೆ ನಮ್ಮ ಸ್ನೇಹಿತರೆಲ್ಲರೂ ಬಂದು ಹೇಳ್ತಾ ಇದ್ರು, ಇದು ದೇವ್ರು ಅಂದ್ರೆ ಭಾರಿ ಇಷ್ಟ. ಯಾಕಂದ್ರೆ ಬಹಳ ನಡ್ಕೊಂತಾನೆ 100-150 ಕಿಲೋಮೀಟರ್ ನಡ್ಕೊಂತ ಹೋಗ್ತಾನ, ಉಪವಾಸ ಇರ್ತಾನ, ಏನೆಲ್ಲಾ ಪೂಜೆ ಪುನಸ್ಕಾರಗಳು ಮಾಡ್ತಾನೆ, ದೇವ್ರಂದ್ರೆ ಭಾರಿ ಇಷ್ಟ, ಬಹಳ ಸೂಕ್ಷ್ಮ ಆಗಿರ್ತಾನ, ಆಧ್ಯಾತ್ಮಿಕ ದಾಹ ಬಾಳ ಇದೆ ಅಂತ ಹೇಳುವಾಗ ಆತ ನನಗೆ ಒಂದಿನ ಕುಂದಿರಿಸಿಕೊಂಡು, ನಿಜವಾದ ದೇವರೊಬ್ಬರಿದ್ದಾರೆ. 2000 ವರ್ಷಗಳ ಹಿಂದೆ ದೇವರು, ಸೃಷ್ಟಿಕರ್ತನಾದ ದೇವರು ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನನ್ನ ಎಲ್ಲರ ಮನುಷ್ಯರ ರಕ್ಷಣೆಗಾಗಿ ಕಳಿಸಿಕೊಟ್ಟನ, ಯಜ್ಞವಾಗಿದ್ದಾನ. ಆತನ ಸತ್ತ ಮೇಲೆ ತಿರುಗಿ 3 ದಿನದಲ್ಲಿ ಎದ್ದಾನ. ನಮ್ಮ ಪಾಪಗಳು, ಶಾಪಗಳು, ರೋಗಗಳು ಎಲ್ಲ ಹೊತ್ಕೊಂಡಿದ್ದಾನ ಬಸವರಾಜ. ಆತನನ್ನ ನೀನು ಹುಡುಕು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಆತ ಹೇಳಿದ್ದು ನನಗೆ ಏನಂತಂದ್ರೆ, ನೀವು ಮನಪೂರ್ವಕವಾಗಿ ಹುಡುಕಿದಾಗ ನಾನು ನಿಮಗೆ ಸಿಗುವೆನು, ನಾನು ನಿಮಗೆ ಸಿಗುತ್ತೇನೆ ಅಂತ ಹೇಳಿ ದೇವರು ಹೇಳಿದಾನ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ ಎಂಬುದಾಗಿ ದೇವರು ವಚನ ಹೇಳ್ತದೆ. ನೀವು ನಿಜವಾದ ದೇವರನ್ನ ಹುಡುಕಬೇಕು ಎಂಬುದಾಗಿ ಹೇಳುವಾಗ ನಾನು ಆತನಿಗೆ ಹೇಳಿದೆ, ಯೇಸು ಸ್ವಾಮಿ ಅಂದ್ರೆ ನನಗಿಷ್ಟ ಇಲ್ಲ, ಯೇಸು ಸ್ವಾಮಿ ಸುದ್ದಿ ಹೇಳಬೇಡ್ರಿ ಅಂತೇಳಿ ನಾನು ಹೇಳಿದೆ. ಈ ರೀತಿಯಲ್ಲಿ ಇವರು ಯೇಸು ಕ್ರಿಸ್ತನ ಬಗ್ಗೆ ನನಗೆ ಹೇಳ್ತಾ ಇದ್ರು. ನಾನು ಅವ್ರ ಸಾವಸ್ ಬಿಟ್ಬಿಟ್ಟೆ. ಇನ್ನೊಂದು ದಿನ ನನ್ನ ಅದೇ ಹಾಸ್ಟೆಲಲ್ಲಿ ಸಂಜೆ ಸಮಯದಲ್ಲಿ ಪೂಜಾ ಪುನಸ್ಕಾರ ಮಾಡುವಾಗ ಒಂದು ಆ ರಾಗಿ ಚೊಂಬು ಮತ್ತು ಹೂವ ಮತ್ತೆ ಊದಿನ ಕಡ್ಡಿ, ವಿಭೂತಿ, ರುದ್ರಾಕ್ಷಿ ಎಲ್ಲ ಹಾಕೊಂಡು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೆ ನಾನು. ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಕ್ಕಂತ ಆ ಸಣ್ಣ ಲಕ್ಷ್ಮಣ ಅಂತಕ್ಕಂಥ ವ್ಯಕ್ತಿ ಕೆಲವು ದಿನಗಳಾದ ನಂತರ ನನ್ನ ನೋಡ್ಲಿಕ್ಕೆ ಬಂದ, ಮಾತಾಡ್ಸ್ಲಿಕ್ಕೆ. ನಾನ್ ನೋಡಿದೆ, ಈತನ ಸಹವಾಸ ಮಾಡಿದ್ರೆ ಅಷ್ಟೇಪ್ಪ, ಈತನ ಮಾತಾಡ್ಸೋದೇ ಬೇಡ ಅಂದೆ. ಆತ ಎಲ್ಲ ನೋಡಿದ, ನಾನೆಲ್ಲ ಮಾಡೋದೆಲ್ಲ ನೋಡಿದೆ. ನನಗೇನ್ ಅಂದಿಲ್ಲ. ಅಲ್ಲಪ್ಪ, ನೀನು ಬೆಳಕಿನಲ್ಲಿ ಹುಡುಕಾಡಿದ್ರೆ ನಿಜವಾದ ದೇವ್ರು ಸಿಗುತ್ತಾನ, ಕತ್ತಲದಲ್ಲಿ ಹುಡುಕಾಡಿದ್ರೆ ಹೆಂಗ ಅಂದ. ನನಗೆ ಕೋಪ ಬಂತು. ಇದು ನನ್ನ ಹಾಸ್ಟೆಲ್, ನೀನು ನನ್ನ ರೂಮಿಗೆ ಬಂದಿ, ನನ್ನ ಹಾಸ್ಟೆಲ್ಗೆ ಬಂದು ನನ್ನ ರೂಮಿಗೆ ಬಂದು ನನಗಿದೆಲ್ಲ ಕೇಳ್ತೀಯ, ಇನ್ನೊಂದ್ಸರಿ ಬರಕ್ ಹೋಗ್ಬೇಡ, ನಿನ್ನ ಹತ್ರ ಬರಲ್ಲ ಹೋಗಂತ ಬೇದಿ ಕಳಿಸ್ಬಿಟ್ಟೆ. ಆದರೂ ಅವರು ದೇವ್ರನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ಇವಾಗ ನಮಗೆ ಅರ್ಥ ಆಗ್ತಾ ಇದೆ. ಬಟ್ ಅವ್ರು ಕೋಪ ಮಾಡಿಕೊಂಡಿಲ್ಲ, ಮತ್ತೆ ದೇವರು ಪ್ರೀತಿಯಿಂದ ನನ್ನ ಮಾತಾಡಿಸ್ತಾ ಇದ್ರು. ಇನ್ನೊಂದ್ಸಾರಿ ನಮ್ಮ ಮನೆಯಲ್ಲಿ ಒಬ್ಬರು ದೇವ್ರ ಸೇವಕರು ಬರ್ತಾ ಇದಾರ, ಪ್ರಾರ್ಥನೆ ಇದೆ, ಬರ್ಬೇಕಪ್ಪ, ಆದ್ರೆ ನೀನು ಪ್ರಾರ್ಥನೆ ಅಂತ ಬರ್ಬೇಡ, ನಮ್ಮ ಮನೆಯಲ್ಲಿ ಒಂದು ಪ್ರೀತಿಯ ಭೋಜನ ಮಾಡಿಸ್ತಾ ಇದ್ದೀವಿ, ನೀನ್ ನಮ್ ತಮ್ಮ, ನಾನ್ ನಿಮ್ಮ ಅಣ್ಣ ಇದ್ದಂಗ, ಬಂದು ಊಟ ಮಾಡು ಅಂತ ಹೇಳಿದೆ. ಇಲ್ಲ, ನಾನು ಇವತ್ತು ಬರಲ್ಲ, ಬೇರೆ ದಿವಸ ಬೇಕಾದ್ರೆ ಬರ್ತೇನೆ. ಯಾರು ಬರ್ತಾರ ಅಂದ್ರಲ್ಲ, ನಾನು ಬರಲ್ಲಪ್ಪ. ಯಾಕಂದ್ರೆ ನಾನು ಏನಂತಂದ್ರೆ ಶ್ಲೋಕಗಳು, ವಚನಗಳು, ಅವಾಡ ಪುರುಷರು ಆ ರೀತಿಯಲ್ಲಿ ಇದ್ರೆ ನನ್ನ ಕರಿ ಅಂತ ಹೇಳಿದೆ. ಇಲ್ಲ ಅದೇನಿಲ್ಲ, ನೀನು ಬಾ ಅಂತಂದ್ರು. ಸರಿ ಅಂತ ಹೇಳಿ ಪ್ರೀತಿಯಿಂದ ಕರೀತಾರೆ ಅಂತ ಹೇಳಿ ನಾನು ಹೋದೆ. ಒಂದು 50-60 ಜನ ಕೂತ್ಕೊಂಡಿದ್ರು. ಅಲ್ಲಿ ಪಾಸ್ಟರ್ ಅಂತ ಹೇಳ್ತಾರಲ್ಲ, ಇವಾಗ ನಮ್ಗೆ ಗೊತ್ತಾಗ್ತಿದೆ, ಅವತ್ತು ಗೊತ್ತಿಲ್ಲ ನಮ್ಗೆ. ಬಂದು ಅವ್ರು ಇನ್ಸರ್ಟ್ ಮಾಡಿಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿ ಇದ್ದಾರೆ. ಅವರು ಗಟ್ಟಿಯಾಗಿ ತೆಲುಗಿನಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ. ನಾನು ಅನ್ಕೊಂಡೆ, ಇವ್ರ ಹತ್ರ ಏನ್ ದೇವ್ರ ಶಕ್ತಿ ಆದ? ಇವ್ರ ಹತ್ರ ದೇವ್ರ ಶಕ್ತಿನೇ ಇಲ್ಲ. ಯಾಕಂದ್ರೆ ನಾವು ಬೆಳಗ ಮುಂಜಾನೆ ಎದ್ದು ಮಠಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಇಷ್ಟೆಲ್ಲಾ ಮಾಡಿದ್ರೆ ಅದು ದೇವ್ರ ಶಕ್ತಿ. ಇವ್ರೇನ್ ಹಿಂಗೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಚಚಿ ಅಂತ ಅನ್ಕೊಳ್ತಾ ಇದ್ದೆ ನಾನು. ಆಮೇಲೆ ಏನ್ ಮಾಡಿದೆ,
ಅವ್ರ ಮಾತು ಕೇಳಲಾರ್ದಂಗ ನಾನು ಒತ್ತಡಿ ಸೈಡ್ ಕುಂತ್ಬಿಟ್ಟೆ. ನಾನು ಸೈಡ್ ಕುಂತ್ಬಿಟ್ಟೆ. ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಅವ್ರಂದ್ರು ಪ್ರಾರ್ಥನೆ ಮಾಡಿಸ್ಕೊಂಡ್ರು. ಅಲ್ಲ, ಅವರು ತೆಲುಗು, ನಾನು ಕನ್ನಡ. ನನ್ನ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ನನ್ನ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಅವ್ರ ಭಾಷೆ ನನಗ್ ಗೊತ್ತಿಲ್ಲ, ನನ್ನ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ದಯವಿಟ್ಟು ನನ್ಗೆ ಡಿಸ್ಟರ್ಬೆನ್ಸ್ ಮಾಡ್ಬೇಡ, ನಾನೇನು ಪ್ರೇಯರ್ ಮಾಡಿಸ್ಕೊಳ್ಳೋದಿಲ್ಲ. ಅವರು ಇನ್ಸರ್ಟ್ ಮಾಡ್ಕೊಂಡು ಒಂದು ಫಿಲ್ಮ್ ಆಕ್ಟರ್ ಇದ್ದಂಗೆ ಅವರೇ ಇದಾರ. ಅವ್ರ ಮುಂದೆ ನಾನು ಕುಂತ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಪ್ರೇಯರ್ ಮಾಡಿಸ್ಬೇಕು. ನಿಮ್ಗೆಲ್ಲ ತಲೆ ಕೆಟ್ಟದ, ಮಾಡಿಸ್ಯಾರ ನೀವು ಅಂದ್. ಇಲ್ಲ ಬಸವರಾಜ್, ಹಂಗ ಅನ್ಬೇಡ, ಅವ್ರು ದೇವ್ರ ಮನುಷ್ಯರಪ್ಪ, ಪ್ರೇಯರ್ ಮಾಡಿಸ್ಕೊ ಅಂತಂದ್ರು. ಸರಿ, ಮತ್ತೆ ಏನ್ ಮಾಡೋದು, ಪಾಪ ದೊಡ್ಡ ಮನುಷ್ಯ ಇದ್ದಂಗೆ ಇದಾನ. ಸರಿ ಬಿಡ ಅಂತೇಳಿ ನಾನೇನ್ ಮಾಡಿದೆ, ದೇವರ ಮೇಲೆ ಭಕ್ತಿ ಅಲ್ಲದೆ ಇವ್ರ ಮೇಲೆ ಒಂದು ಅಭಿಮಾನದಿಂದ ಕೂತ್ಕೊಂಡೆ. ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಅವತ್ತು ರಾತ್ರಿ ನನ್ನ ಜೀವಿತದಲ್ಲಿ ಒಂದು ಘಟನೆ ನಡೀತು. ಏನಂತಂದ್ರೆ, ನಮ್ಮಮ್ಮ ಮಗ ಚೆನ್ನಾಗಿ ಓದ್ಲಿ, ಬೇಸಿರ್ಲಿ. ಯಾಕಂದ್ರೆ ನಾವು 3 ಮಕ್ಕಳು, ಅಪ್ಪ ಮಗ. ನಾನು ಮಧ್ಯದಲ್ಲಿ ಹುಟ್ಟಿದವನು. ಅಂದ್ರೆ ಅಣ್ಣ ಮತ್ತು ನಾನು, ಎರಡನೇವನು ನಾನು, ಮತ್ತೆ ತಮ್ಮ ಕೂಡ. ನಾನು ಓದಲಿಕ್ಕಂದ್ರೆ ನಾನು ಒಬ್ಬನೇ. ಅಣ್ಣ ಸ್ವಲ್ಪ ಓದಿದ್ರು, ಬಿಟ್ರು. ತಮ್ಮ ಕೂಡ ಸ್ವಲ್ಪ ಓದಿದಾರೆ ಅಷ್ಟೇ. ಬಟ್ ನಾನು ಓದ್ತಾ ಇದ್ದೆ. ನಾನಂದ್ರೆ ಬಹಳ ಪ್ರೀತಿ. ಅದಕ್ಕೆ ಮಗನಿಗೆ ವಿದ್ಯಾಭ್ಯಾಸ ಹತ್ತಲಿ, ಮಗ ಚೆನ್ನಾಗಿರ್ಲಿಲ್ಲ ಅಂತ ಏನ್ ಮಾಡಿದ್ರು ಅಂತಂದ್ರೆ, ಅವರು ನನಗೆ ಉಡುದಾರಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆ ಊರು ಈ ಊರು ಎಲ್ಲ ಕಡೆಗೆ ಮಗ ಚೆನ್ನಾಗಿರ್ಲ ಅಂತ ಹೇಳಿ 10 ಮಾಟ ಮಂತ್ರಗಳನ್ನ, ತಾಯಿತೆಗಳನ್ನ ಮಾಡಿ ನನಗೆ ನಡುವಿಗೆ ಕಟ್ಟಿದ್ರು. ಅವರು ಯಾರ್ಯಾರು ಬರ್ತಾರ ಅವ್ರವ್ರ ಮಾತು ಕೇಳ್ಕೊಂಡು ಚೆನ್ನಾಗಿರ್ಲ ಅಂತ ಹೇಳಿ. ಅವತ್ತ ನಾನ್ ರಾತ್ರಿ ಹೋಗಿ ಮಲ್ಕೊಂಡೆ. ಇವ್ರ ಕೈ ತಲೆ ಮೇಲೆ ಕೈ ಇಟ್ರಲ್ಲ. ಬೆಳಿಗ್ಗೆದ್ದು ನಾನು ಲುಂಗಿ ಕಟ್ಕೊಂಡಿದ್ದೆ. ಬೆಳಿಗ್ಗೆದ್ದು ನಾನು ಕಟ್ಟಿರ್ತಕ್ಕಂಥ ಲುಂಗಿ ನಾನು ಮತ್ತೆ ಸರಿ ಮಾಡಿಕೊಳ್ತಾ ಇದ್ದೀನಿ. ಹೆಂಗಿದ್ದದ್ದು ಉಡುದಾರ ಹಂಗೆ ಆದ. ಹೆಂಗಿದ್ದದ್ದು ಉಡುದಾರ ಹಂಗೆ ಆದ. ಆದ್ರೆ 10 ತಾಯಿತೆಗಳ ಮಾತ್ರ ತಾನೇ ಬಿಚ್ಚಿ ಬಿದ್ದವ. ಕಾಡುಗೊಂಟವು, ಬಿಚ್ಚಕ್ಕೆ ಸಾಧ್ಯನೇ ಇಲ್ಲ. ಕಾಡುಗೊಂಟು ಅವು ಹಂಗೆ ಬಿಚ್ಚಿ ಬಿದ್ದು ಬಿಟ್ಟವ. ಏನು ಒಂಥರ ಸಮಾಧಾನ, ಶಾಂತಿ ಅನಿಸ್ತಿ. ಅದಕ್ಕೆ ನಮ್ಮ ಅಮ್ಮಗೆ ಹೇಳಿದೆ, ಅಮ್ಮ ಯೇಸು ಕ್ರಿಸ್ತನ ಬಗ್ಗೆ ಭಾರಿ ಹೇಳ್ತಾರ, ಹಿಂಗ ನನ್ನ ಜೀವನದಲ್ಲಿ ನಡೀತಂದ್ರೆ ಅಮ್ಮ ಅಂದ್ರು, ಭಾರಿ ಒಳ್ಳೆ ದೇವರಪ್ಪ ಅಂತ. ಆದ್ರೆ ಯೇಸು ಸ್ವಾಮಿ ನಂಬಿದ್ದು ಯಾರಿಗೆ ಹೇಳ್ಬಾರ್ದು ನಾವು, ಯಾಕಂದ್ರೆ ಮಂದಿ ಏನೇನೋ ಅಂತಾರ ಅಂತಂದ್ರು ಆ ರೀತಿಯಲ್ಲಿ. ಬಟ್ ಕಾಲ ನಂತರ ನಾನು ಯೇಸು ಕ್ರಿಸ್ತನ ನಂಬಿರ್ತಕ್ಕಂಥದ್ದನ್ನು ಒಳಗಡೆ ಇಟ್ಕೊಳ್ಳಿಕ್ ಆಗ್ಲಿಲ್ಲ. ಯಾಕಂದ್ರೆ ಬೆಟ್ಟದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದಂತ ದೇವರ ವಾಕ್ಯ ಹೇಳ್ತದೆ. ಹಂಗಾಗಿ ಯೇಸು ಕ್ರಿಸ್ತನ ಬಗ್ಗೆ ನಾನು, ಯೇಸು ಕ್ರಿಸ್ತನ ಸಂಪೂರ್ಣ ನಂಬಿದ ಮೇಲೆ ಯೇಸು ಕ್ರಿಸ್ತನ ಬಗ್ಗೆ ನಾನು ಖಂಡಿತವಾಗಿ ನಮ್ಮ ಬಂಧು ಬಳದವರೆಲ್ಲ, ರಕ್ತ ಸಂಬಂಧಿಕರಲ್ಲಿ ನಾನು ಹೇಳ್ಬೇಕಾಯಿತು. ಈ ರೀತಿಯಲ್ಲಿರುವಾಗ ಮತ್ತೆ ನಾನು ಯೇಸು ಕ್ರಿಸ್ತನ ಬಗ್ಗೆನೇ ತಿಳ್ಕೊಳ್ಳೋಣ ಅಂತ ನನಗೆ ಒಂದು ಆಶೆ ಆಯ್ತು. ಮತ್ತೆ ಇವ್ರ ಹಂಗೆ ಹೇಳ್ತಾ ಇದ್ರು ವಾಕ್ಯ, ಈ ರೀತಿಯಲ್ಲಿ ತಿಳ್ಕೊಳ್ಳೋಣ ಅಂತ. ಆ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಂಡಂಗೆಲ್ಲ ಶಾಂತಿ, ಸಮಾಧಾನ, ನೆಮ್ಮದಿ ಬರ್ತಾ ಇತ್ತು. ಇನ್ನೊಂದು ಘಟನೆ ನನ್ನ ಜೀವಿತದಲ್ಲಿ ನಡೀತು. ಏನಂತಂದ್ರೆ, ನಾನು ಓದ್ತಕ್ಕಂತ ಹಾಸ್ಟೆಲ್ ಅಲ್ಲಿ 3 ದಿನ ಭಕ್ತಿ ಸಂಜೀವನ ಕೋಟೆ ಎಂಬುದಾಗಿ ಮಾನ್ವಿಲ್ ಇಟ್ಟಿದ್ರು. ಇಲ್ಲಿ ಇರುವಂತ ಕ್ರೈಸ್ತ ಹಿರಿಯರೆಲ್ಲರೂ, ಸಭೆಯವರೆಲ್ಲ ಸೇರಿ ನಾವ್ ಅಲ್ಲಿರ್ತಕ್ಕಂಥ ಸ್ಟೂಡೆಂಟು. ಅಲ್ಲಿ ಪಾಸ್ಟರ್ ಸಿ ವರಪ್ರಸಾದ ರಾಯಚೂರು, ಹಿರಿಯ ದೇವರು ಸೇವಕರು, ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡ್ತಕ್ಕಂಥ ದೇವರ ಮನುಷ್ಯ. ಆ 3 ದಿನಗಳಲ್ಲಿ ವಾಕ್ಯ ಹೇಳ್ತಾ ಇದ್ದ ಆತ. ಆ ವಾಕ್ಯ ಹೇಳುವಾಗ ನನಗೆ ಕೆಲವರು ಲೀಡರ್ಸ್ ಇದ್ರು. ಅಂದ್ರೆ ನಮಗೆ ಸೋಷಿಯಲ್ ವರ್ಕ್ ಮಾಡುವವರು, ಅವರೆಲ್ಲ ಅಂಗಿಸ್ತಾ ಇದ್ರು ಯೇಸು ಕ್ರಿಸ್ತನ ಬಗ್ಗೆ. ಅವ್ರ ಜೊತೆ ನಾನು ಇರ್ತಾ ಇದ್ದೆ. ಹಂಗಾಗಿ ನಾನು ಕೂಡ ಇವ್ರ ಜೊತೆ ಇರೋದ್ರಿಂದ ನಾನು ಕೇರ್ ಮಾಡ್ತಾ ಹಿಂದೆ ಕೂತ್ಕೊಂಡಿದ್ದೆ. ಎಲ್ಲರೂ ಪ್ರಾರ್ಥನೆ ಆದ ನಂತರ ಯಾರಿಗಾದ್ರೂ ನಿಮಗೆ ಯೇಸು ಕ್ರಿಸ್ತ ನಂಬ್ತೀರಂದ್ರೆ, ಇಲ್ಲ ನಿಮ್ಗೆ ಅದ್ಭುತಗಳಾಗ್ಬೇಕಂದ್ರೆ, ನೀವು ನಿಂತಂತ ಸ್ಥಳದಲ್ಲಿ ನೀವು ಕೈ ಎತ್ತರಿ ಪ್ರಾರ್ಥನೆ ಮಾಡ್ತೀವಿ, ಅದ್ಭುತಗಳಾಗ್ತವಲ್ಲ. ಅವ್ರು ಪ್ರೇಯರ್ ಮಾಡಿದ್ರೆ ಅನೇಕರಿಗೆ ಅದ್ಭುತಗಳಾದವು. ಆ ರೀತಿಯಲ್ಲಿರುವಾಗ ನಾನು 1 ದಿನ ಕೂಡ ಕೈ ಎತ್ತಲಿಲ್ಲ, 2 ದಿನ ಕೈ ಎತ್ತಲಿಲ್ಲ. ಯೇಸು ನಂಬ್ತೀನಿ ಅಂತ ಯಾರಿಗ ಇಷ್ಟ ಇದ್ರೆ ನೀವು ಪ್ರಾರ್ಥನೆ ಮಾಡಿಸ್ಕೊಟ್ರೆ ಅಂದ್ರೆ ನಾನು ಏನು ಮಾಡ್ಲಿಲ್ಲ. ಬಟ್ 3ನೇ ದಿನ, 1 ದಿನ 2 ದಿನ ಆದ ನಂತರ 3ನೇ ದಿನ ನನಗೆಲ್ಲೋ ಒಂದು ಕಡೆಗೆ ವಿಶ್ವಾಸ ಬಂತು. ಅಲ್ಲ, ನಾನು ಯಾಕ ನೋಡೋಣ, ಪರೀಕ್ಷೆ ಮಾಡೋಣ ಅಂತೇಳಿ ನಾನೇನು ಮಾಡಿದೆ. ಅದು ಸ್ವಸ್ಥತೆ ಅಂದ್ರೆ ಅವಾಗ ಏನು ಗೊತ್ತಿಲ್ಲ ನನಗೆ. ನನ್ನ ಕೈ ಎತ್ತಿ ನಿಂತಿದೆ. ನನ್ನ ಮೈಯಾಗ ಏನೈತೆ ನನಗೇನು ಗೊತ್ತಿಲ್ಲಪ್ಪ, ನಿನಗೆ ಗೊತ್ತು ನಿಜವಾದ ದೇವ್ರ ಅಂತಾರ ಅಂತೇಳಿ ಕೈ ಎತ್ತಿ ನಿಂತ ಮೇಲೆ ಬೆಳಿಗ್ಗೆ ಕೂಟ ಆದ ನಂತರ, ಅದೇ ನಮ್ಮ ಸ್ನೇಹಿತರಂತ ಹೇಳಿದನಲ್ಲ, ನಮಗೆ ಅಣ್ಣ ಅಂತ ಕರಿತೀವಿ, ಲಕ್ಷ್ಮಣ, ಅವರು ಆ ಕಟಿಂಗ್ ಶಾಪ್ ಅಲ್ಲಿ ನಾನು ಹೋಗಿ ಕಟಿಂಗ್ ಬಾಚ್ಕೊಂತ, ತಲೆ ಬಾಚ್ಕೊಂತ ನಾನು ಗಂಟಲೆ ತೆರೆದು ನೋಡ್ತಾ ಇದ್ದೇನೆ. ಒಂದು ಮಿರಕಲ್ ನ ಜೀವಿತದಲ್ಲಿ ನಡೀತು, ಅದ್ಭುತ. ಏನಂದ್ರೆ ನನ್ನ ಗಂಟಲಲ್ಲಿ ಒಳಗಡೆಗೆ 2 ಕಾಯಿಗಳು, ಏನಂತಾರ ಗಡ್ಡೆಗಳು, 2 ಕಾಯಿಗಳು, ಅವು ಮಕ್ಕಳಿಗೆಲ್ಲ ಆಗ್ತಿರ್ತಾವೆ ಕೆಲಸ. ಆ ರೀತಿ ನಾನು ಬಹಳ ಕಷ್ಟಪಡ್ತಾ ಇದ್ದೆ. ನೀರ್ ಕುಡಿಯಕ್ ಕಷ್ಟಪಡ್ತಾ ಇದ್ದೆ, ಊಟ ಮಾಡಕ್ ಕಷ್ಟಪಡ್ತಾ ಇದ್ದೆ. ಅವಾಗ ಬರ್ತಿದ್ವು, ಅವಾಗ ಸ್ವಲ್ಪ ಕಡಿಮೆ ಆಗ್ತಿದ್ವು, ಒಂದೊಂದ್ಸರಿ ದಪ್ಪ ಆಗ್ತಿದ್ವು. ಊಟ ಮಾಡಿದ್ರೆ
ಇಷ್ಟು ದಪ್ಪ ಆಗ್ಬಿಡ್ತು. ನಮ್ಮ ಮನೆಗೆ ಹೇಳ್ತಿರ್ಲಿಲ್ಲ, ಯಾಕಂದ್ರೆ ಚಿಕ್ಕ ಟೈಮ್ನಲ್ಲಿ ಒಂದು ಚಿಕ್ಕವನಿರೋ ಘಟನೆ ನಡೀತಾ ಆ ರೀತಿ ಬಂದದಂತ ಅಂದಗಳನ್ನ ಅವ್ರು ಏನಂತಂದ್ರೆ ಬೇರೆ ರೀತಿಯಲ್ಲಿ ನನಗೆ ತ್ರಾಸ ಕೊಟ್ಟುಬಿಟ್ರು. ಊರ ಹಿರಿಯರು ಇರ್ತಾರಲ್ಲ, ಒಳಗಡೆಗೆ ಏನೋ ಒತ್ತಿ ನನಗೆ ನೋವಾಯ್ತು. ಎಲ್ಲಿಯಪ್ಪ ಇವ್ರು ಕಿರಿಕಿರಿ, ಮತ್ತೆ ಏನ್ ಮಾಡ್ತಾರೇನೋ, ಇಲ್ಲಕರ್ ದವಾಖಾನೆ ಕರ್ಕೊಂಡೋಗಿ ಆಪರೇಷನ್ ಕಟ್ ಮಾಡ್ತಾರೆ ಹೆಂಗೋ ಏನಂತ ಹೇಳಿ ಹೇಳಾರ್ದಂಗ ಹಂಗೆ ಮುಚ್ಚಿಟ್ಕೊಂಡಿದ್ದೆ ನನ್ನ ಬಾಧನ ಅನುಭವಿಸ್ತಾ. ಬೆಳಿಗ್ಗೆ ಹೋಗಿ ನೋಡ್ತಾ ಇದ್ದೆ ನಾನು, ಹಿಂದಿನ ದಿನ ದೇವ್ರ ಸೇವಕರು ಪ್ರೇಯರ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಅವ್ರು ಪ್ರೇಯರ್ ಮಾಡ್ಯಾರ, ನನಗೆ ಅವ್ ಏನ್ ಗೊತ್ತು, ಸುಮ್ಮನೆ ನೋಡಂಗ ನಾನು ಬಾಯಿ ತೆರೆದು ನೋಡ್ತಾ ಇದ್ದೇನೆ, ಒಳಗಡೆಗೆ 2 ಗಡ್ಡೆಗಳಿಲ್ಲ. ಇದು ಬಹಳ ಮಿರಾಕಲ್ ಆಯ್ತು. ಮತ್ತೆ ನಮ್ಮ ಮನೆಗೆ ಹೇಳಿದೆ ನಾನು, ಈ ರೀತಿಯಲ್ಲಿ ಅನಿಸ್ತಾ ಇದೆಮ್ಮ, ಯೇಸು ಕ್ರಿಸ್ತನ ಬಗ್ಗೆ ಬಹಳ ಅದ್ಭುತಗಳು ನಡೀತಾ ಇದಾವಲ್ಲ ಅಂತ ಹೇಳಿ. ಈ ರೀತಿಯಲ್ಲಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಆತನೇ ರಕ್ಷಕ ಅಂತ ನನಗೆ ಗೊತ್ತಾಯಿತು. ಮುಖ್ಯವಾಗಿ ನಾನು ಯೇಸು ಕ್ರಿಸ್ತನ ನಂಬಿದ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಆ ದಿನದಲ್ಲಿ ಪ್ರಾರಂಭ ನನ್ನ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇರ್ಲಿಲ್ಲ. ನನಗೇನು ಆ ದಿನಗಳಲ್ಲಿ ಭಾರ ಇರ್ಲಿಲ್ಲ. ಅಪ್ಪ ಅಮ್ಮ ಇದ್ರು, ಅಣ್ಣ ಇದ್ರು, ತಮ್ಮ ಇದ್ರು, ನಮಗೆಲ್ಲ ಮನೆ ಬೇಕಾದಷ್ಟು ಒಂದು ಕುಟುಂಬದಲ್ಲಿ ಯಾವ ತರ ಏನು ಬೇಕೆಲ್ಲ ಅಗತ್ಯತೆಗಳು ನನಗೆ ಯಾವುದೇ ಕೊರತೆಗಳು ಇರ್ಲಿಲ್ಲ, ಈಡೇರಿಸಲ್ಪಡ್ತದ್ವು ಅಗತ್ಯತೆಗಳು. ಆದ್ರೂ ನನ್ನ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ಇರ್ಲಿಲ್ಲ. ಚೆನ್ನಾಗಿದ್ದೇನಂತಂದ್ರೆ ಚೆನ್ನಾಗಿದ್ದೇನಂತ ನಗುಮುಖದಿಂದ ಅಲ್ಲೂ ತೋರ್ಸೋದಷ್ಟೇ ಗೊತ್ತಿತ್ತು, ಆದ್ರೆ ಒಳಗಡೆಗೆ ನೆಮ್ಮದಿ ಇರ್ಲಿಲ್ಲ. ಈ ರೀತಿಯಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತೆ ನಾನು ಏನ್ ಮಾಡಿದ್ದೇನಂತ ಅಂದ್ರೆ, ಯೇಸು ಕ್ರಿಸ್ತನ ತಿಳ್ಕೊಳ್ಬೇಕಂತ ಒಂದು ಹಂಬಲ ನನ್ನ ಜೀವಿತದಲ್ಲಿ ಬಂತು. ಮತ್ತೆ ಆಮೇಲೆ ಗೊತ್ತಾಯ್ತು ಯೇಸು ಕ್ರಿಸ್ತನ ನಿಜವಾದ ದೇವರು. ಯಾಕಂದ್ರೆ ಭೂಮಿ ಆಕಾಶ ಉಂಟು ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾದ ದೇವರು ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನಿಗೆ ಲೋಕಕ್ಕೆ ಕಳಿಸಿಕೊಟ್ಟಾನ. ಆತನು ಸಕಲ ಜಾತಿ, ಜನಾಂಗ, ಕುಲ, ಭಾಷೆ, ಬಣ್ಣದವರಿಗಾಗಿ, ಎಲ್ಲಾ ದೇಶಗಳವರಿಗಾಗಿ, ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ಇರ್ತಕ್ಕಂಥ ಜನರಿಗಾಗಿ, ಅವರೆಲ್ಲ ಪಾಪಗಳು, ಶಾಪಗಳು, ರೋಗಗಳು ಮತ್ತೆ 2ನೇ ಮರಣ ಶಿಕ್ಷೆ ಆತ ಒತ್ಕೊಂಡಿದ್ದಾನ. ನರಕದಿಂದ ಬಿಡಿಸಲಿಕ್ಕೆ ಆತ ಬಂದಾನ. ಸತ್ತ ಮೇಲೆ ತಿರುಗಿ 3 ದಿನದಲ್ಲಿ ಎದ್ದಾನ ಅಂತ ಸುವಾರ್ತೆ ಕೇಳುವಾಗ ನನ್ನ ಕಡೆಗೆ ನನಗೆ ಆಶ್ಚರ್ಯಪಡಿಸಿದ್ದೇನೆಂದ್ರೆ, ಸತ್ತ ಮೇಲೆ ತಿರುಗಿ 3 ದಿನದಲ್ಲಿ ಎದ್ದಾನಲ್ಲ. ನಮ್ಮ ಊರಾಗ ಎಷ್ಟೋ ಮಠಗಳಿವೆ, ಅನೇಕ ಕಡೆಗೆ ಎಷ್ಟೋ ನಾವು ಗುಂಡಾರಗಳು ನೋಡಿದೀವಿ. ಅನೇಕ ಮನುಷ್ಯರು ಸತ್ರು ಒಳಗಡೆಗೆ ಇದಾರೆ, ಯಾರು ಎದ್ದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಮಾತ್ರ ಎದ್ದಿದ್ದಾನಲ್ಲ ಎಂಬುದಾಗಿ ತಿಳ್ಕೊಂಡು ನಾನು ಯೇಸು ಕ್ರಿಸ್ತನ ನಂಬುದಕ್ಕೆ ಒಂದು ವಿಶ್ವಾಸ ಒಳಗಡೆಗೆ ಬಂತು. ವಾಕ್ಯ ತಿಳ್ಕೊಳ್ತಾ ಇದ್ದೆ. ಮತ್ತೆ ಹೀಗಿರುವಾಗ ನನಗೆ ಒಬ್ಬ ದೇವರು ಸೇವಕರು ಇದೇ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಶಿರ್ವಾರ್ ಆ ಒಂದು ಆಂಧ್ರ ಕ್ಯಾಂಪ್ನಲ್ಲಿ ಪಾಸ್ಟರ್ ಕೆ ಅಹರೂನ್ ಎಂಬುದಾಗಿ ಅವರು ನನಗೆ ಪರಿಚಯ ಮಾಡಿದ್ರು. ಇಲ್ಲಿ ಮಾನ್ವಿಲಿ ಇರ್ತಕ್ಕಂಥ ಒಬ್ಬರು, ಅದೇ ಲಕ್ಷ್ಮಣ್ಣನವರು ನನಗೆ ಪರಿಚಯ ಮಾಡಿದ್ರು. ಅದಕ್ಕಿಂತ ಮುಂಚೆ ಶ್ರೀನಿವಾಸ್ ಎಂಬವರಿದ್ರು, ಶ್ರೀನು ಎಂಬುದಾಗಿ ತೆಲುಗು ವ್ಯಕ್ತಿ, ಆತ ನನಗೆ ಪರಿಚಯ ಮಾಡಿದ ಮೇಲೆ ನಾನು ಅವ್ರ ಹತ್ರ ಹೋದೆ. ಮತ್ತೆ ಅವರು ನನ್ನನ್ನು ದೇವರ ಮಾರ್ಗದಲ್ಲಿ ನನ್ನ ನಡೆಸಿದ್ರು. ಮತ್ತು ನಾನು ದೀಕ್ಷಾಸನ ಮಾಡಿಸ್ಕೊಂಡು ರಕ್ಷಣೆ ಹೊಂದಿ ದೀಕ್ಷಾನ ಮಾಡಿಸ್ಕೊಂಡು ನಾನು ದೇವರ ಮಗನಾದೆ. ನನ್ನ ಜೀವಿತ ಯೇಸು ಸ್ವಾಮಿ ಸಂಪೂರ್ಣವಾಗಿ ನಾನು ಒಪ್ಪಿಸಿಕೊಟ್ಟು ಬಿಟ್ಟೆ. ಪಾಸ್ಟರ್ ಅಹರೋನ್ ಅಯ್ಯವರು ನನ್ನ ಆತ್ಮೀಯ ತಂದೆಯಾಗಿದ್ದಾರೆ. ಅವರು ಈವಾಗಲೂ ಕೂಡ ಒಂದು ಒಳ್ಳೆ ಸೇವಕರಾಗಿ ಸೇವೆಯಲ್ಲಿದ್ದಾರೆ. ಮತ್ತಷ್ಟು ಮಾತ್ರವಲ್ಲ, ನನ್ನ ಜೀವಿತ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟೆ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದರು. ಅಷ್ಟು ಶಾಂತಿ, ಸಮಾಧಾನ ನನ್ನ ಜೀವಿತದಲ್ಲಿ ನಾನು ಅನುಭವಿಸ್ತಾ ಇದೆ. ಆವತ್ತು ಇರತಕ್ಕಂತ ಅದೇ ಸಂತೋಷ ಏನು ಕಡಿಮೆಯಾಗಲಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ. ಇವತ್ತಿನವರೆಗೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ 30 ವರ್ಷಗಳಾಗ್ತಾ ಇದೆ. ಅಷ್ಟು ಶಾಂತಿ, ಸಮಾಧಾನವಾಗಿ ನಾನಿದ್ದೀನಿ. ಈ ರೀತಿಯಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಲಿಕ್ಕೆ ದೇವರು ಕೃಪೆ ಕೊಟ್ಟರು. ತಾಯಿ ಗರ್ಭದಲ್ಲಿ ರೂಪಿಸಲ್ಪಡೋದಕ್ಕಿಂತ ಮುಂಚಿತವಾಗಿ, ಭೂಮಿಗೆ ಬುನಾದಿ ಹಾಕೋದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ರೀತಿಯಲ್ಲಿ ರಕ್ಷಣೆಗೆ ಬರಲಿಕ್ಕೆ ಕರ್ತನ ಕೃಪೆ, ಈ ರೀತಿಯ ರಕ್ಷಣೆ ಹೊಂದಿದ್ದೇನೆ. ತುಂಬಾ ಸಂತೋಷ. ಆ ದೇವ್ರು ನಿಮ್ ಜೀವಿತದಲ್ಲಿ ಆ ದಿವಸ ಸೇವಕರು ಪ್ರಾರ್ಥನೆ ಮಾಡಿದಾಗ ಅಂತರಗಳು ತನ್ನಷ್ಟಕ್ಕೆ ತಾನು ಬಿಚ್ಚೋಗಿದ್ದು, ಮತ್ತೆ ಗಡ್ಡೆಗಳು ಕರಗಿದ್ದು, ದೇವ್ರು ನಿಮಗೆ ಒಂದು ಹೃದಯದಲ್ಲಿ ಒಂದು ಮನಃಶಾಂತಿ, ಇದು ತುಂಬಾ ಇಂಪಾರ್ಟೆಂಟ್. ಅನೇಕರ ಜೀವನದಲ್ಲಿ ಏನೆಲ್ಲ ಇದ್ರೂ ಕೂಡ ಮನಃಶಾಂತಿ ಇರೋದಿಲ್ಲ. ಸೊ ಯೇಸು ಕ್ರಿಸ್ತನ ಸುವಾರ್ತೆ ನಮಗೆ ಮುಟ್ಟಿದ ತಕ್ಷಣ ಅದು ಹೇಳಲ್ಲ ಅಸಖ್ಯವಾದಂತ ಒಂದು ದೈವಿಕ ಸಮಾಧಾನ ನಮ್ಮಲ್ಲಿ ಬರ್ತದೆ. ಪಾಪಗಳ ಕ್ಷಮಾಪಣೆ, ಹೃದಯದ ಒಂದು ಸಂತೋಷ, ಸಮಾಧಾನ, ಇದು ನಮಗೆ ಬಹಳ ಚೆನ್ನಾಗಿ ಅನಿಸ್ತದೆ ಅಷ್ಟೇ. ಆಮೇಲೆ ನೀವು ಸೇವೆಗೆ ಬರುವುದಕ್ಕೆ ಯಾವ ರೀತಿ ಮಾರ್ಗವಾಯ್ತು ಅಷ್ಟೇ, ಅಂದ್ರೆ ಯಾವ ರೀತಿ ನೀವು ಸೇವೆಯಲ್ಲಿ ಬಂದ್ರಿ? ಹೌದು, ನಾನು ಈ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ತಿಳ್ಕೊಳ್ಳುವಂತ ಒಂದು ಹಂಬಲ ಬಂದಾಗ ನಾನು ಎಲ್ಲೋ ಒಂದು ಕಡೆಗೆ ನಾನು ನಮ್ಮ ಪಾಸ್ಟರ್ ಹೆಂಗ ಸೇವೆ ಮಾಡ್ತಾರ ಅಂತ ಅದು ಒಂದು ಅವರು ಜನ ಬರೋದು, ಆ ಪ್ರಾರ್ಥನೆ, ಅವೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿದೆಲ್ಲ ಇದು ಎಲ್ಲ. ಅಂದ್ರೆ
ಒಂದು ಪ್ರೋತ್ಸಾಹ, ಪ್ರೋತ್ಸಾಹ, ಒಂದು ಪ್ರೇರಣೆ ಪ್ರೇರಣೆ ಆಗ್ತಾ ಇತ್ತು. ಆಗ್ತಿತ್ತು ಒಳಗಡೆ. ಆದ್ರೂ ನಾನು ಸೇವಕನಾಗಬೇಕು, ಸೇವೆ ಮಾಡಬೇಕು ಅಂತ ಅದು ನನಗೇನ್ ಗೊತ್ತಿಲ್ಲ ಅವಾಗ. ಹಾಸ್ಟೆಲ್ ಅಲ್ಲಿ ನಾನು ಒಂದು ದಿನ ಮಲ್ಕೊಂಡಾಗ ನನ್ನ ಜೀವಿತದಲ್ಲಿ ಇನ್ನೊಂದು ಕನಸಿನ ಒಂದು ಘಟನೆ ನಡೀತು. ಅದೇನಂದ್ರೆ ಬಹಳ ವಿಶಾಲವಾದಂತ ಭೂಮಿ, ಅಂದ ಚಂದ ಮತ್ತು ಹಸಿರು ಬಳ್ಳಿ, ಹಸಿರು ಗಿಡಗಳು, ಬಹಳ ಸುಂದರವಾದಂತ ಒಂದು 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 ವನ, ಆ ರೀತಿಯಲ್ಲಿ ಭೂಮಿ ಕಾಣ್ತಾ ಇದೆ. ಬೆಟ್ಟ ಗುಡ್ಡಗಳು, ಮತ್ತು ಅದರಲ್ಲಿ 1,000 ಲಕ್ಷ ಕೋಟಿಗಟ್ಟಲೆ ಜನರು ಇದ್ದಾರೆ. ಏನಾಗ್ತಾ ಇದೆ ಅಂತ ಆ ಕನಸಿನಲ್ಲಿ, ಈ ಭೂಮಿ ಎಲ್ಲ ಸುತ್ತನ ಕಡೆ ಕಟ್ಟಾಗ್ತಾ ಇದೆ, ನಾಶವಾಗ್ತಾ ಇದೆ. ಈ ಜನ ಎಲ್ಲ ಎದೆ ಬಡ್ಕೊಳ್ತಾ, ಹತ್ಕೊಂತ, ಅರ್ಚಿಗಂತ, ಕಿರಿಚಿಗೊಂತ, ನಾವು ನಾಶವಾಗ್ತಾ ಇದೀವಿ, ನಾಶವಾಗ್ತೀವಿ, ನಮ್ಮನ್ನ ಕಾಪಾಡೋರು ಯಾರು ಅಂತೇಳಿ ಅವರು ಕೂಗ್ತಾ ಇದ್ದಾರೆ. ಜನರು ನಾಶವಾಗ್ತಾ ಇದ್ದಾರೆ. ಅಂದ್ರೆ ಭೂಮಿ ಎಲ್ಲ ಕಟ್ಟಾಗ್ತಾ ಇದೆ. ರೌಂಡ್ ಇದೆಯಲ್ಲ ಎಲ್ಲ, ಹಂಗ ನನಗೆ ದರ್ಶನದಲ್ಲಿ ಕಂಡಿದ್ದು, ಕಟ್ಟಾಗ್ತಾ ಇದೆ. ಈ ರೀತಿಯಲ್ಲಿರುವಾಗ ಮತ್ತೆ ಇನ್ನೊಂದು ಕಡೆಗೆ ಭಯಂಕರವಾದಂತ ಅಗ್ನಿ, ಇದು ಒಂದು ಕಡೆಗೆ ಇನ್ನೊಂದು ಭಯಂಕರವಾದಂತ ಅಗ್ನಿ ಅದು ಕಾಣ್ತಾ ಇದೆ. ಅದು ಎಷ್ಟು ಭಯಂಕರವಂದ್ರೆ ಅದು ಇವತ್ತು ಗೊತ್ತಾಗ್ತಿದೆ ನನಗೆ. ಯಾಕಂದ್ರೆ ದೇವ್ರ ಸೇವಕರು ಹೇಳಿದ್ರೆ ಅದು ನರಕಕ್ಕೆ ಸೂಚನೆ ಎಂಬುದು. ಆ ರೀತಿಯಲ್ಲಿ ಒಂದು ಕಡೆಗೆ ಬೆಂಕಿ ಇದೆ, ಇನ್ನೊಂದು ಕಡೆಗೆ ನಾನು ನೋಡ್ತಾ ಇದ್ದೇನೆ, ನಾನು ನಿಂತಿರ್ತಕ್ಕಂಥ ಸ್ಥಳದಲ್ಲಿ ಗಿಡದ ಕೆಳಗಡೆಗೆ ಹಸಿರಾದ ಗಿಡ, ಆದ್ರೆ ಗಿಡ ಕೆಳಗಡೆಗೆ ಬೈಬಲ್ ಸತ್ಯವೇದ ಅಂತ ಮೇಲೆ ಬರದೈತೆ. ಸತ್ಯವೇದ, ನಾನು ಈಗಾಗಲೇ ಸತ್ಯವೇದ ನೋಡಿನಿ, ಓದ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಅವಾಗ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ, ಅವರು ಅಳ್ಬೇಕಾದ್ರೆ, ಗೋಳಾಡ್ಬೇಕಾದ್ರೆ, ಅಯ್ಯೋ ಯಾಕೆ ಇವ್ರು ಹಿಂಗ್ ಮಾಡ್ತಾರಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆ ಕೆಳಗಡೆಗೆ ಬುಕ್ಕ ನೋಡಿದೆ, ಅದನ್ನ ತಗೊಂಡೆ ನಾನು. ಯಾವಾಗ ಹಿಂಗ್ ಕೈ ಇಟ್ಕೊಂಡಿನಿ, ಜನ ಅಳೋದು ಸ್ಟಾಪ್ ಆಯ್ತು, ಭೂಮಿ ನಾಶ ಆಗೋದು ಸ್ಟಾಪ್ ಆಯ್ತು. ಏನೋ ಒಂಥರ ಜನರು ಕಾಪಾಡಲ್ಪಟ್ಟುಬಿಟ್ರು. ಮತ್ತೆ ನನ್ನ ಒಳಗಡೆಗೆ ಎಲ್ಲೋ ಒಂದು ಕಡೆಗೆ ಹಳೇದು ಒಂದು ಆಲೋಚನೆ ಬಂತು. ಕ್ರೈಸ್ತರು ಅಂದ್ರೆ ಯೇಸು ಸ್ವಾಮಿ ಅಂದ್ರೆ ನಮ್ ದೇವರಲ್ಲ ಅಂತ ನೆನಪಿಗೆ ಬಂದು ನಾನೇನ್ ಮಾಡಿದೆ, ಬುಕ್ಕ, ಇದು ಕ್ರೈಸ್ತರ ಬುಕ್ಕನಾ ಅಂತ ಬೈಬಲ್ ಒಗೆದ್ಬಿಟ್ಟೆ ಕೆಳಗೆ. ಯಾವಾಗ ಒಗಿದೆ, ಮತ್ತೆ ಜನರು ನಾಶವಾಗುವುದಕ್ಕೆ ಪ್ರಾರಂಭವಾದ್ರು. ಭೂಮಿ ಮತ್ತೆ ಎಲ್ಲ ಅದು ಕಟ್ ಆಗ್ತಾ ಇದೆ. ಆ ರೀತಿಯಲ್ಲಿ ಆಗುವಾಗ ನನಗೆ ಎಚ್ಚರವಾಯಿತು. ನಂತರ ದೇವರು ಸೇವಕರಿಗೆ ಹೇಳಿದೆ, ಇಲ್ಲ, ದೇವರು ನಿನ್ನ ಸೇವೆಗೆ ಕರೆದನ. ಇಷ್ಟು ಸ್ಪಷ್ಟವಾದಂತ ಒಂದು ದರ್ಶನ ಅಥವಾ ಕನಸು. ಮತ್ತೆ ನನಗೆ ಬರ್ತಾ ಒಳಗಡೆಗೆ ನಾನು ದೇವರು ಸೇವೆ ಮಾಡಬೇಕು ಅನ್ನುವಂತ ಒಂದು ಹಂಬಲ. ಅಂದ್ರೆ ನಾನು 9ನೇ ತರಗತಿಯಲ್ಲಿ ಯೇಸು ಕ್ರಿಸ್ತನ ಕಂಡುಕೊಂಡೆ. 10ನೇ ತರಗತಿ ಎಕ್ಸಾಮ್ ಬರೆದು ಪಾಸೋ ಫೇಲು ಅದು ನನಗೆ ಬೇಕಾಗಿಲ್ಲ. ಬರಿಬೇಕಂದ್ರೆ ಬರಿಬೇಕು. 9ನೇ ತರಗತಿಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನನಗೆ ಆಸಕ್ತಿ ಬಂದಿರೋದ್ರಿಂದ ಸ್ಟಡಿ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತು ನನಗೆ. ಪ್ರಾರಂಭದಲ್ಲಿ ನಾನು ಒಳ್ಳೆ ಸ್ಟೂಡೆಂಟ್, ಒಂದು ಏನಂತಂದ್ರೆ ಒಳ್ಳೆ ಎಲ್ಲರಿಗಿಂತಲೂ ನಾನು ಮುಂದೆ ಬರ್ತಾ ಇದ್ದೆ, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ತಾ ಇದೆ. ಯಾವಾಗ ಯೇಸು ಕ್ರಿಸ್ತರ ಬಗ್ಗೆ ನಾನು ಕಂಡುಕೊಂಡೆ, ಅಂದ್ರೆ ಪ್ರಾರ್ಥನೆ ಮಾಡಿ ಆತರ ಮೇಲೆ ಡಿಪೆಂಡ್ ಆಗಿ ಓದಲೇಬೇಕಂದ್ರೆ ನಾನು ಮುಂದೆ ಬರ್ತಿದ್ನೇನು. ನನಗೆ ಇಂಟ್ರೆಸ್ಟ್ ಇಲ್ಲ, ಓದ ಮೇಲೆ ಇಂಟ್ರೆಸ್ಟ್ ಇಲ್ಲ. ನನಗೆ ದೇವರು, ನಿಜವಾದ ದೇವರು ಸಿಕ್ಕನಲ್ಲ ಅಂತ ಆನಂದ, ಸಂತೋಷ, ನಮ್ಮ ಬಂಧು ಬಳಗದವರಿಗೆ, ಅವರಿಗೆ ಇವರಿಗೆ ಹೇಳೋದು ಈ ರೀತಿಯಲ್ಲಿ ಪ್ರಾರಂಭವಾಯಿತು. ಈ ಸಂತೋಷ, ಯಾಕಂದ್ರೆ ಹೆಂಗ ರಕ್ಷಣೆ ಹೊಂದಿದ್ರೆ ಅಂತ ನೀವು ಹೇಳಿದ್ರಲ್ಲ, ಈ ರೀತಿ ನಾನು ರಕ್ಷಣೆ ಹೊಂದಿದೆ. ಈ ಸಂತೋಷವನ್ನ ನಾನು ಹೆಂಗ್ ಹಂಚಿಕೊಳ್ಬೇಕು, ನನ್ನ ಮಾತು ಯಾರು ಕೇಳಲ್ಲ ಎಂಬುದಾಗಿ ಹೇಳುವಾಗ ಸೇವೆ ಮಾಡ್ಬೇಕಂತ ಒಂದು ಹಂಬಲ. ಮತ್ತು ನಮ್ಮ ಪಾಸ್ಟರ್ ಅವರು ಮಂಗಳೂರು ಗಾಸ್ಪಲ್ ಫಾರ್ ಏಷಿಯಾ ಸಂಸ್ಥೆ ಅನ್ನುವಂತ ಒಂದು ಬೈಬಲ್ ತರಬೇತಿಗೆ ನನ್ನನ್ನ ಕಳಿಸಿಕೊಟ್ರು. 1 ವರ್ಷ ನಾನಲ್ಲಿ ಬೈಬಲ್ ತರಬೇತಿ ಮಾಡಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಇನ್ನೂ ಅಲ್ಲಿ ಹೆಚ್ಚಾದ ರೀತಿಯಲ್ಲಿ ನಾನು ಒಂದು ರಕ್ಷಣಾ ಅನುಭವಕ್ಕೆ ಬಂದೆ, ಅಭಿಷೇಕ ಹೊಂದಿದೆ. ಮತ್ತು ನಾನು ಒಳ್ಳೆ ಸೇವಕರು, ಒಳ್ಳೆ ಬೈಬಲ್ ಟೀಚರ್ಸ್ ನನಗೆ ಸಿಕ್ಕರು. ಅವರ ಮಾದರಿ, ಅವರ ಟೀಚಿಂಗು, ಮುಖ್ಯವಾಗಿ ಏನಂತಾರೆ ಹೊಸಪೇಟೆಯಲ್ಲಿ ಪ್ರಕಾಶ್ ಪಾಸ್ಟರ್ ಅಂತ ಅವರು ಕ್ರಿಸ್ತನಲ್ಲಿ ನಿದ್ರಿಸಿದರು, ಅವರು ಟೀಚಿಂಗು, ಮತ್ತು ಜಾಯ್ ಕೆ ಪೀಟರ್ ಎಂಬುದಾಗಿ ಅವರ ಒಂದು ಬೋಧನೆ, ಟೀಚಿಂಗ್ ನನಗೆ ಬಹಳ ಪ್ರಭಾವ ಬೀರಿತು. ಆ ತರಬೇತಿ ಮುಗಿಸ್ಕೊಂಡು ನಾನು ದೇವರ ಸೇವೆ ಮಾಡ್ಲಿಕ್ಕೆ, ಮತ್ತೆ ನಾನು ಬೈಬಲ್ ಕಾಲೇಜಲ್ಲಿ ಪ್ರಾರ್ಥನೆ ಮಾಡುವಾಗ ಮಾನ್ವಿ ಪಟ್ಟಣಕ್ಕೆ ಹೋಗ್ಬೇಕಂತ ದೇವರ ಪ್ರೇರೇಪಣೆಯಿಂದ ಮತ್ತೆ ನಾನು ಮಾನ್ವಿ ಪಟ್ಟಣಕ್ಕೆ ಸೇವೆ ಮಾಡ್ಲಿಕ್ಕೆ ನನ್ನನ್ನ ಒಪ್ಪಿಸಿಕೊಟ್ಟೆ. ಸೇವೆ ಬರುವಾಗ ಮದುವೆ ಆಗಿತ್ತು ಪಾಸ್ಟರ್ ನಿಮಗೆ? ನಾನು ಬೈಬಲ್ ತರಬೇತಿ ಮುಗಿಸಿ ನಾನು ಸೇವೆ ಪ್ರಾರಂಭ ಮಾಡ್ಲಿಕ್ಕೆ ಬಂದಾಗ ನನ್ನ ಹಿರಿಯರು, ಸೇವಕರುಗಳು ನನಗೆ ಮದುವೆ ಮಾಡಿದ್ರು. ದೇವರು ಒಳ್ಳೆ ಹೆಂಡತಿನ ಕೊಟ್ಟಿದ್ದಾರೆ, 2 ಮಕ್ಕಳು ಕೊಟ್ಟಿದ್ದಾರೆ. ಇದೇ ಮಾನ್ವಿ ಪಟ್ಟಣದಲ್ಲಿ ನಾವು ಕುಟುಂಬವಾಗಿ ಸೇವೆ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನನ್ನ ಜೀವಿತ ಬದಲಾವಣೆ ಆಗಿದ್ದು
ನೋಡಿ ಹ್ಮ್ ನಮ್ಮಮ್ಮ ಯೇಸು ಕ್ರಿಸ್ತನ್ ನಂಬಿಕೊಂಡ್ರು, ವಾವ್ ಹ್ಮ್ ಕೊನೆಯವರೆಗೆ ಹ್ಮ್ ಅಪ್ಪ ಯೇಸು ಕ್ರಿಸ್ತನ್ ನಂಬಿಕೊಂಡ್ರು. ಹ್ಮ್ ನಮ್ಮ ರಿಲೇಟಿವ್ಸ್ ನಲ್ಲಿ ಹ್ಮ್ ಅನೇಕರು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡ್ರು. ಹ್ಮ್ ಅದು ನಿಜವಾಗಿ ಅದ್ಭುತವಾದಂತ ಸಂಗತಿ. ಹ್ಮ್ ಆ ಒಂದು ಒಳ್ಳೆ ಬದಲಾವಣೆ ಅವರ ಜೀವನದಲ್ಲಿ ಉಂಟಾಯಿತು. ತುಂಬಾ ಸಂತೋಷ ನೀವು ಸೇವೆಗೆ ಬಂದಿದ್ದು ಈ ರೀತಿಯಾಗೆಲ್ಲ ಬಹಳ ಖುಷಿ ಆಯ್ತು ಅಷ್ಟೇ. ಆಮೇಲೆ ಸೇವೆಗೆ ಬಂದಾದ್ಮೇಲೆ ಹ್ಮ್ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಅದ್ಭುತಗಳು ಅಥವಾ ನೀವು ಕೆಲವು ಹಾದು ಬಂದ ಮಾರ್ಗಗಳಲ್ಲಿ ದೇವರು ನಿಮ್ಮನ್ನು ನಡೆಸಿದಂತ ವಿಧಾನ ಕೆಲವು ಮಾತಿನಲ್ಲಿ ಹೇಳ್ಬೋದಾ ಅಷ್ಟೇ? ಅಂದ್ರೆ ದೇವರು ನಿಮ್ ಜೀವಿತದಲ್ಲಿ ಏನು ಅದ್ಭುತಗಳನ್ನು ಮಾಡಿದಾನ ಹ್ಮ್ ಅಂತೇಳಿ. ನಾನು ಆ ಕರ್ತನಾದ ಯೇಸು ಕ್ರಿಸ್ತನ ನಂಬುದಕ್ಕಿಂತ ಮುಂಚಿತವಾಗಿ ಹ್ಮ್ ನನ್ನಲ್ಲಿ ಅದೇ ಒಂದು ಗಂಟಲು ಒಂದು ಸಮಸ್ಯೆ ಪ್ರಾರಂಭ. ಹ್ಮ್ ಅದು ಆಮೇಲೆ ಇನ್ನೊಂದೇನಂತಂದ್ರೆ ಅದು ಅವಾಗ ದೇವರು ಸ್ವಸ್ಥ ಮಾಡಿದರು. ಹ್ಮ್ ನಾನು ಪ್ರಾರಂಭದಲ್ಲಿ ದೇವರ ಸೇವೆಗೆ ನನ್ನ ಜೀವಿತನ ಒಪ್ಪಿಸಿಕೊಟ್ಟೆ. ಹ್ಮ್ ಅದ್ಭುತ ಏನಂತಂದ್ರೆ ನನ್ನ ದೇಹದಲ್ಲಿ ಭಯಂಕರ ನಿಶಕ್ತಿ ಇರ್ತಿತ್ತು. ಸ್ವಲ್ಪ ಹೆಚ್ಚು ನಿಂದ್ರಕ್ ಆಗ್ತಿಲ್ಲ, ಬಿಸಿಲಲ್ಲಿ ನಿಂದ್ರಕ್ ಆಗ್ತಿರ್ಲಿಲ್ಲ, ಒಜವರಕ್ ಆಗ್ತಿಲ್ಲ, ಏನೋ ಒಂಥರ ನಿಶಕ್ತಿ ಭಯಂಕರ ಕಾಡ್ತಾ ಇತ್ತು. ಕೆಲವು ಸಲ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ಗುಣವಾಗಲಿಲ್ಲ. ಬಟ್ ನನ್ನ ಜೀವಿತದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಯೇಸು ಸ್ವಾಮಿ ನನ್ನ ರೋಗಗಳು ಹೊತ್ಕೊಂಡಾನ, ಈ ರೋಗದಿಂದ ದೇವರು ನನ್ನ ಬಿಡಿಸ್ಯಾನಂತ ಒಂದು ವಿಶ್ವಾಸ ಬಿಟ್ಟು ನಾನು ಅರಿಕೆ ಮಾಡಿದೆ. ಸ್ವಲ್ಪ ಹೆಚ್ಚು ಕಡಿಮೆ 27-28 ವರ್ಷ ಆಗ್ತಾ ಇದೆ. ಆ ನಿಶಕ್ತಿ ಅನ್ನೋದು ನನ್ನ ಜೀವಿತದಲ್ಲಿ ಇಲ್ಲ. ಸಂಪೂರ್ಣವಾಗಿ ಆ ಒಂದು ಸಂಗತಿ ನನ್ನ ಬಿಟ್ಟು ಹೋಯ್ತು. ನಮ್ಮ ಕುಟುಂಬದಲ್ಲಿ ಎಷ್ಟೋ ದೇವರು ಅದ್ಭುತಗಳನ್ನ ಮಾಡಿದ್ದಾರೆ. ನನಗೇನಂದ್ರೆ ಅದ್ಭುತ ಅಂದ್ರೆ ರಕ್ಷಣೆನೇ ಅದ್ಭುತ, ಯೇಸು ಸ್ವಾಮಿನೇ ಅದ್ಭುತ, ನಮ್ಮನ್ನೇ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತಿವತ್ತು ಹೆಂಡತಿ ಮಕ್ಕಳು ನಿಜವಾಗಿ ನಾವು ಸಂತೋಷವಾಗಿದ್ದೇವೆ. ಮಾನಸಿಕವಾದ ಸಮಾಧಾನ ಇದೆ, ಆತ್ಮಿಕವಾದಂತ ಒಂದು ನೆಮ್ಮದಿ ಇದೆ, ದೈಹಿಕವಾದ ಆರೋಗ್ಯ ಕೊಟ್ಟಿದ್ದಾನೆ. ಆರ್ಥಿಕ ವಿಷಯಗಳಲ್ಲಿ ಕರ್ತನು ನಾವು ಕೇಳದಿದ್ದರೂ ಆಯಾ ಸಂದರ್ಭಗಳಲ್ಲಿ ಆತ ನಮ್ಮನ್ನ ನಡೆಸ್ತಾನೆ. ಎಲ್ಲಾ ರೀತಿಯಲ್ಲಿ ದೇವರ ಕೃಪೆಯಿಂದ ನಾವು ಕ್ರಿಸ್ತನಲ್ಲಿ ಚೆನ್ನಾಗಿದ್ದೀವಿ. ಇನ್ನೊಂದೇನಂದ್ರೆ ನಾವು ಯೇಸು ಕ್ರಿಸ್ತನ್ ನಂಬಿದ ಉದ್ದೇಶ ಏನು ಲಾಭಕ್ಕೋಸ್ಕರ ನಾವು ಚೆನ್ನಾಗಿರ್ತೀವಿ, ರೋಗ ಗುಣ ಆಯ್ತು, ನಾವು ಬೇಸರಿರ್ತೀವಿ ಅಂತ ಅದು ಯಾವತ್ತೂ ನಾನು ತಲೆಗೆ ಇಟ್ಕೊಂಡಿಲ್ಲ. ನಾನು ಸೇವೆಗೆ ಬಂದಾಗ ರಕ್ಷಣೆ ಹೊಂದಿದಾಗ ಮತ್ತು ಸೇವೆಗೆ ಬಂದಾಗ ಕೂಡ, ಯಾಕಂದ್ರೆ ಯೇಸು ಒಂದು ಮಾತು ಹೇಳಿದೆ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ ಅಂತ ಹೇಳಿದಾನೆ. ಕಷ್ಟ ಬರ್ತಾವ, ಸಮಸ್ಯೆಗಳು ಬರ್ತಾವ, ನಿಂದೆಗಳು ಬರ್ತಾವ, ಅವಮಾನ ಬರ್ತಾವ, ಏನು ಬಂದ್ರು ನಮಗೆ ಯೇಸು ಸ್ವಾಮಿನೇ. ನಮ್ ಕಷ್ಟ ಪರಿಹಾರ ಆಗದೆ ಇರ್ಲಿ, ನಮಗೆ ಅದು ಮುಖ್ಯ ಅಲ್ಲ. ಯೇಸು ಕ್ರಿಸ್ತನ ಸಿಕ್ಕಾನ, ಅದನ್ನೇ ಅದ್ಭುತ. ಮನಃಶಾಂತಿ, ನೆಮ್ಮದಿ, ಪಾಪ ಕ್ಷಮಾಪಣೆ, ಒಂದಿನ ಪರಲೋಕ, ಈ ಲೋಕದಲ್ಲಿ ನೆಮ್ಮದಿ ಜೀವಿತ. ಮತ್ತಿನ್ನೊಂದೇನಂದ್ರೆ ದೇವರು ನನ್ನ ಮೂಲಕವಾಗಿ ಎಷ್ಟೋ ಜನರಿಗಾಗಿ ಅನೇಕರು ನಮ್ಮ ಸೇವೆ ಪ್ರಾರಂಭದಿಂದ ಇವತ್ತಿನವರೆಗೂ ಪ್ರಾರ್ಥನೆ ಮಾಡುವಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ಅನೇಕರಿಗೆ ಕಿಡ್ನಿಗಳು ಸಮಸ್ಯೆ ಇರುವಂತವುಗಳು ಗುಣ ಆಗ್ಯವ. ಕಿಡ್ನಿ ಫೇಲ್ ಆದವರು ಕೂಡ ಕ್ರಿಯೇಟಿನ್ ಅದು ಎಲ್ಲ ಹೆಚ್ಚಾಗಿರೋದು ಕೂಡ ಕಡಿಮೆ ಆಗ್ಯದ. ಕ್ಯಾನ್ಸರ್ ರೋಗಗಳು ಗುಣ ಆಗ್ಯದ. ಮತ್ತು ಮಕ್ಕಳಿರ್ಲಾರ್ದೆ 7-8 ವರ್ಷಗಳಿಂದ ಮಕ್ಕಳು ಇರ್ಲಾರ್ದವರು ಕೂಡ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡುವಾಗ ಮಕ್ಕಳು ಕೂಡ ಕೆಲವು ಕುಟುಂಬಗಳಲ್ಲಿ ದೇವರವರಿಗೆ 2 ಮಕ್ಕಳು ಬೇಕಾ, 3 ಮಕ್ಕಳು ಬೇಕಾ, ಮುದ್ದಾದ ಮಕ್ಕಳು ದೇವರು ಕೊಟ್ಟಿದ್ದಾರೆ. ಏನೆಲ್ಲ ಅದ್ಭುತಗಳು ನೀವು ಟೋಟಲ್ ಸೇವೆಯಲ್ಲಿ ಬಂದು ಅಂದ್ರೆ ಇವಾಗ ಎಷ್ಟು ವರ್ಷ ಆಯ್ತು ಅಷ್ಟೇ ಇಲ್ಲಿವರೆಗೂ? ನಾನು ರಕ್ಷಣೆ ಹೊಂದಿದ್ದು 1995ರಲ್ಲಿ ನಾನು ದೀಕ್ಷೆಯನ್ನು ಮಾಡಿಸ್ಕೊಂಡಿದ್ದು. ರಕ್ಷಣೆ ಹೊಂದಿ ದೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮೇ ತಿಂಗಳ 5ನೇ ತಾರೀಕು 1995. ಅಂದ್ರೆ ಸ್ವಲ್ಪ ಹೆಚ್ಚು ಕಡೆ 30 ವರ್ಷ ನಡೀತಿದೆ ಸೇವೆ, ಆತ್ಮಿಕ ಜೀವಿತ. ಸೊ ನೀವು ದೇವರು ನಂಬಿ ಎಷ್ಟು ವರ್ಷ ಆದ್ಮೇಲೆ ಸೇವೆಗೆ ಬಂದಿದ್ದು? ಒಂದು 2 ಇಯರ್ಸ್ ಅಷ್ಟೇ. 2 ಇಯರ್ಸ್ ಅಲ್ಲಿ ನೀವು ಸೇವೆಗೆ ಬಂದೆ. ಅಂದ್ರೆ ಹೆಚ್ಚು ಕಡಿಮೆ ಇವಾಗ ಒಂದು 28 ವರ್ಷ. ಹೌದು, 28 ವರ್ಷ ಸೇವೆ ಅನುಭವ. ಸೇವೆ 28 ವರ್ಷದಲ್ಲಿ ಸುಮಾರು ಸುತ್ತಮುತ್ತ ನೀವು ಎಷ್ಟು ಹಳ್ಳಿಗಳು ತಿರುಗಿರ್ಬೋದು ಅಷ್ಟೇ ಸೇವೆಯಲ್ಲಿ? ನಾನು ರಕ್ಷಣೆ ಯಾವಾಗ ಹೊಂದಿದೆ, ಬೈಬಲ್ ಕಾಲೇಜ್ ಯಾವಾಗ ಮುಗಿಸಿದೆ, ನನ್ನ ಸ್ವಂತ ಊರಲ್ಲಿ ನನ್ನ ಮನೆಯಿಂದ ಹಿಡ್ಕೊಂಡು ನಮ್ಮ ಸ್ವಂತ ಊರಲ್ಲಿ 3 ಸಾರಿ ಪೌಲನು ಯಾವ ರೀತಿಯಲ್ಲಿ 1ನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ ಮಾಡ್ಯಾನ, ಮನೆಗಳಿಗೂ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ದೀನಿ.
ಮತ್ತೆ ನಮ್ಮ ಊರಲ್ಲಿ ಪಬ್ಲಿಕ್ ಆಗಿ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 150 ಹಳ್ಳಿಗಳಿಗಿಂತ ಹೆಚ್ಚು ನಾನು ಈಗಾಗಲೇ ಹಳ್ಳಿಗಳಲ್ಲಿ ಬೆಳಿಗ್ಗೆ 7 ಗಂಟೆಗೆ ಹೋಗ್ಬಿಡ್ತಿದೆ. ಮತ್ತೆ ಸಾಯಂಕಾಲ ಕೂಡ ಹೋಗೋದು, ಪಬ್ಲಿಕ್ ನಲ್ಲಿ ನಿಂತ್ಕೊಳ್ಳೋದು, ನಮ್ ಜೊತೆ ಸೇವಕರಿದ್ರು, ಅವರು ನಾವು ಹಾಡಾಡೋದು, ಸುವಾರ್ತೆ ಸಾರೋದು, ಅದೊಂದು ಸಂತೋಷ ನಮಗೆ. ಇವತ್ತು ಕೂಡ ಅಷ್ಟು ಸಂತೋಷ ನಮಗೆ. ಅಂದ್ರೆ ಸುಮಾರು 150 ಹಳ್ಳಿಗಳಲ್ಲಿ ಸುವಾರ್ತೆ ಸಾರಿದೀವಿ. ಪ್ರಾರಂಭಗಳಲ್ಲಿ ನೀವು ಸುವಾರ್ತೆ ಸಾರುವಾಗ ಹಿಂಗೆ ನೀವು ಹೋಗ್ತಿದ್ರಿ? ಏನು ಬೈಕ್ ಇತ್ತ, ಏನು ಕಾರ್ ಇತ್ತ, ಯಾವ್ದ್ರಲ್ಲಿ ಹೋಗ್ತಿದ್ರಿ? ಪ್ರಾರಂಭದಲ್ಲಿ ನಡ್ಕೊಂತ. ಹೌದು, ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ಬಿಡ್ತಿದ್ದೆ ನಾವು, ಬ್ಯಾಗ್ ಹಾಕೊಂಡು ಕರಪತ್ರಿಕೆ ಎಲ್ಲ ತೆಗೆದುಕೊಂಡು. ಎಷ್ಟು ಕಿಲೋಮೀಟರ್ ನಡೀತಿದ್ರಿ ಫಸ್ಟ್? ಒಂದು 10 ಕಿಲೋಮೀಟರ್ ಹೋಗ್ತಿದ್ವಿ. 10 ಕಿಲೋಮೀಟರ್ ಅಂದ್ರೆ ಮಧ್ಯದಲ್ಲಿ ಇನ್ನೊಂದು ಊರು ಬರ್ತಿತ್ತು, ಆ ಊರೆಲ್ಲ ಮುಗಿಸ್ಕೊಂಡು ಆ ತರ. ಈ ರೀತಿ ನಾವು ಚಿಕ್ಕವರು ಆವಾಗ ನಮ್ಗೆ ಏನ್ ಗಾಡಿ ಇಲ್ಲ, ಕೆಲಸ ಗಾಡಿಗಳು ಸಿಗುತ್ತದೆ ಮಧ್ಯದಲ್ಲಿ, ಅರ್ಧೋ ಒಬ್ರದ್ದು ಗಾಡಿ, ಆ ತರ ಸ್ವಲ್ಪ ಏರ್ಸ್ಕೊಂತ. ಹಂಗಾಗಿ ಸುಮಾರು ಹಳ್ಳಿಗಳು ನಡ್ಕೊಂಡು ಮಾಡಿರಿ. ನಂತರ ಸೈಕಲ್ ಅಲ್ಲಿ ಬಂದಾಗ ಎಷ್ಟು ಕಿಲೋಮೀಟರ್ ತುಳಿತೀರಿ? ಇನ್ನು ಹೆಚ್ಚು ಕಿಲೋಮೀಟರ್ ಅಂದ್ರೆ ಒಂದು 35-40 ಕೂಡ. ದಿನಕ್ಕೆ 40 ಕಿಲೋಮೀಟರ್ ವರೆಗೂ. ಮತ್ತು ಪ್ರಾರಂಭದಲ್ಲಿ ನಾನು ನನ್ನ ಹೆಂಡತಿ ಕೂಡ ನಡ್ಕೊಂತ ಒಂದು 10 ಕಿಲೋಮೀಟರ್ ನಡ್ಕಂತ ಸೇವೆ ಮಾಡಿದ್ದೆ ನಾವು. ಇವತ್ತಿಗೂ ಕೆಲವರು ಗುರುತಿಸ್ತಾರೆ, ಇವ್ರು ನಡ್ಕಂತ ಹೋಗಿ ಯೇಸು ಸ್ವಾಮಿ ಸೇವೆ ಮಾಡವ್ರು ಅಂತ ಹೇಳಿ. ಸೈಕಲ್ ನಡ್ಕಂತ ಸೇವ್ ಮಾಡಿ, ಆಮೇಲೆ ಸೈಕಲ್ ನಲ್ಲಿ ಸೇವ್ ಮಾಡಿ. ಹೌದು. ಆಮೇಲೆ ನಂತರ ಬೈಕ್, ಹಳೆ ಗಾಡಿ ರಿಪೇರಿ, ಆಮೇಲೆ ಮತ್ತೆ ಹೊಸದು, ಆಮೇಲೆ ನಂತರ ಕಾರ್. ಇವತ್ತು ದೇವರು ಒಳ್ಳೆ ಗಾಡಿ ಕೊಟ್ಟಿದ್ದಾನೆ, 4 ವೀಲರ್ ಕೊಟ್ಟಿದ್ದಾನೆ. ತುಂಬಾ ಸಂತೋಷ. ಈಗ ನಿಮ್ ಸೇವೆ ಯಾವ ರೀತಿ ನಡೀತಿದೆ ಫಸ್ಟ್? ಈಗ ದೇವರ ಮಹಾಕೃಪೆಯಿಂದ ಅನೇಕ ವರ್ಷಗಳಿಂದ ನಾನು ದೇವರ ಮೇಲೆ ಆತುಕೊಂಡು ದೇವರನ್ನ ಆಳವಾಗಿ, ನಿಕಟವಾಗಿ, ವೈಯಕ್ತಿಕವಾಗಿ ತಿಳ್ಕೊಂಡು ಆತನ ಮೇಲೆ ವಿಶ್ವಾಸವಿಟ್ಟು ನಾನು ಒಂದು ಸ್ವಯಂ ಸೇವೆ, ನಾನು ಸ್ವಂತ ಟ್ರಸ್ಟ್ ಮಾಡಿಕೊಂಡು ಕರ್ತನ ಸೇವೆ ಮಾಡ್ತಾ ಇದ್ದೇನೆ. ಕುಟುಂಬವಾಗಿ ಮಾನವಿ ಪಟ್ಟಣದಲ್ಲಿ ನಮ್ಮ ಪ್ರಾರ್ಥನಾ ಮಂದಿರ ಹೆಸರು ಸರ್ವಶಕ್ತನ ಆಶೀರ್ವಾದ ಪ್ರಾರ್ಥನಾ ಮಂದಿರ ಎಂಬುದಾಗಿದೆ. ಮತ್ತು ಅದ್ಭುತವಾದಂತ ಜನರು, ದೇವರ ಮಕ್ಕಳು ರಕ್ಷಣೆ ಹೊಂದಿ ಅವರು ಕರ್ತನ ಕಡೆಗೆ ಬರ್ತಿದ್ದಾರೆ. ಮತ್ತು ನಾವು ಪ್ರತಿ ಭಾನುವಾರ ಮಧ್ಯದಲ್ಲಿ ಊಟಗಳು ಕೂಡ, ಪ್ರಾರ್ಥನೆ ಕೂಡ ನಡೆಸ್ತಾ ಇದ್ದೇವೆ. ಮತ್ತು ದೇವರ ಕೃಪೆಯಿಂದ ಅನೇಕರ ಜೀವನಗಳು ಬದಲಾವಣೆಯಾಗಿವೆ. ಮತ್ತು ಮುಖ್ಯವಾಗಿ ನಮ್ಮ ಸೇವೆಯಲ್ಲಿ ಶಿಷ್ಯತ್ವ, ಅಂದ್ರೆ ವಿಶ್ವಾಸಿಗಳು ಎಷ್ಟು ಜನರು ಬರ್ತಾರೆ ಅನ್ನೋದಕ್ಕಿಂತ ಅವರನ್ನು ನಾವು ಶಿಷ್ಯರನ್ನಾಗಿ ಮಾಡಬೇಕು ಅನ್ನುವಂತ ಒಂದು ತವಕ ನನ್ನಲ್ಲಿದೆ. ಮಾನವಿ ಪಟ್ಟಣದಲ್ಲಿ ಇದ್ದುಕೊಂಡು ನಾವು ಕುಟುಂಬವಾಗಿ ದೇವರ ಕೃಪೆಯಿಂದ ಸೇವೆ ಮಾಡ್ತಾ ಇದ್ದೀವಿ. ಪಾಸ್ಟರ್, ಚೆನ್ನಾಗಿದ್ದೀವಿ, ಕ್ರಿಸ್ತನಲ್ಲಿ ಚೆನ್ನಾಗಿದ್ದೀವಿ. ಈಗ ಕೊನೆಯದಾಗಿ ಪಾಸ್ಟರ್, ಮುಂದಿನ ತಲೆಮಾರಿಗೆ, ಅಂದ್ರೆ ಮುಂದಿನ ಆತ್ಮೀಯ ಸಂತತಿಗೆ, ಮುಂದಿನ ತಲೆಮಾರಿಗೆ, ಮುಂದಿನ ಜನರೇಷನ್ಗೋಸ್ಕರ ನೀವು ನಿಮ್ಮ ಅನುಭವದಲ್ಲಿ ಖಂಡಿತ ಕೆಲವು ಮಾತುಗಳನ್ನ ಏನ್ ಹೇಳಕ್ ಬಯಸ್ತೀರಿ ನೀವು? ಓಕೆ ಪಾಸ್ಟರ್ ಸಂತೋಷ್ ಅವರೇ, ಅದಕ್ಕೂ ಕೂಡ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಇದಕ್ಕೆ ನಾನು ಉತ್ತರಿಸೋದಕ್ಕಿಂತ ಮುಂಚಿತವಾಗಿ, ನನ್ನನ್ನು ಯಾರೂ ಬದಲಾಯಿಸಲಿಲ್ಲ, ದೇವರ ಪ್ರೀತಿ ಮಾತ್ರ ನನ್ನ ಬದಲಾಯಿಸಿತು. ಯಾಕಂದ್ರೆ ಒಂದು ಮಾತಿದೆ, ಹೇಳಿದ ಮಾತು ಕಟ್ಟಿದ ಬುತ್ತಿ ಎಷ್ಟು ದಿನ ಇರ್ತದೆ ಅಂತೇಳಿ. ನನ್ನನ್ನು ಯಾರು, ಈಗ ಒಬ್ಬ ವ್ಯಕ್ತಿ ನನಗೆ ಪದೇ ಪದೇ ಸುವಾರ್ತೆ ಸಾರಿದಾನಂದ್ರೆ ಅದು ದೇವರು ಅವ್ರ ಒಳಗಡೆಗೆ ಬಂದು ನಮಗೆ ಮನುಷ್ಯರ ರೂಪದಲ್ಲಿ ಬಂದು ದೇವರು ನನ್ನನ್ನ ರಕ್ಷಿಸಿದ್ರು. ಅವರು ರಕ್ಷಿಸದಿದ್ದರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಕನಸುಗಳು ಬೇರೆ ಬೇರೆದ್ದು. ರಾಜಕೀಯದಲ್ಲಿ ಹೋಗ್ಬೇಕು, ಸಂಘಗಳನ್ನ ಸ್ಥಾಪನೆ ಮಾಡ್ಬೇಕು, ಒಳ್ಳೆ ದರ್ಬಾರ್ ಮಾಡ್ಬೇಕು, ಮತ್ತೆ ಫಿಲಿಂ ನಲ್ಲಿ ಸೇರ್ಬೇಕು, ಏನೇನೋ ಆ ರೀತಿಯಲ್ಲಿ ಆ ದಾರಿಗೆ ಹೋಗಿದ್ರೆ ನಾನು, ಯಾಕಂದ್ರೆ ಅದು ನಮ್ಮ ಆಲೋಚನೆಗಳು, ನಮ್ಮ ಒಂದು ಕ್ರಿಯೆಗಳು ಬೇರೆ ಬೇರೆ ಆಗ್ಬಿಡ್ತದ. ಇಷ್ಟು ದಿನ ಈ ತರ ನಾನು, ಯಾಕಂದ್ರೆ ಪ್ರಾಮಾಣಿಕತೆ ಭಯಂಕರ ಇಷ್ಟ ನನಗೆ. ಪತ್ರಕರ್ತರಾಗಬೇಕು, ಇದ್ದಂಗೆ ಹೇಳ್ಬೇಕು ಅಂತ ಹೇಳಿ, ಹಂಗ ಹೇಳಿದ್ರೆ ಯಾರು ಬಿಡ್ತಾರ? ಕಷ್ಟ ಆಗ್ತಿತ್ತು. ಬಟ್ ದೇವರು ನನ್ನ ಆರಿಸಿಕೊಂಡಿದ್ದಾನೆ. ಖಂಡಿತವಾಗಿ ದೇವರೇ ನನ್ನ ಬದಲಾಯಿಸಿದ ವಾಕ್ಯದಿಂದ, ಆತನ ಕೃಪೆಯಿಂದ ನಾನು ಹೇಳಕ್ ಇಷ್ಟಪಡ್ತೇನೆ. ಮತ್ತು ಕೊನೆಯದಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ವಿಡಿಯೋವನ್ನು ನೋಡುವಂತ ಎಲ್ಲರಿಗೂ ತಿಳಿಸುವುದೇನೆಂದ್ರೆ, ದೇವರು ಮನುಷ್ಯರಿಗೆ ಅವಕಾಶಗಳನ್ನು ಕೊಡುತ್ತಾನೆ. ಆತ್ಮ ರಕ್ಷಣೆ ಅನ್ನೋದು ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ನಂಬದಿದ್ದರೂ ಕೂಡ ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬಹುದು, ಒಳ್ಳೆ ವಸ್ತ್ರಗಳನ್ನ ಹಾಕಬಹುದು, ಬೇಡಿದ್ದು ಊಟ ಮಾಡಬಹುದು, ಐಶ್ವರ್ಯ ಇರಬಹುದು, ಸುಖ ಸೌಕರ್ಯಗಳಿರಬಹುದು. ಆದರೂ
ಒಂದು ದಿನ ಈ ಲೋಕ ಬಿಟ್ಟು ಹೋಗ್ಬೇಕು. ನಿಶ್ಚಯ. ಇವೆಲ್ಲ ಇರ್ಲಿ, ಹಾ. ಐಶ್ವರ್ಯ, ಆರೋಗ್ಯ, ಸುಖ, ಸೌಕರ್ಯ ಹ್ಮ್. ಇವೆಲ್ಲ ಇರ್ಲಿ. ಹ್ಮ್. ಈ ಲೋಕದಲ್ಲಿ ನಮ್ಮೆಲ್ಲರಿಗಿದು ಅಗತ್ಯತೆ. ಆಗತ್ತೆ. ಆದ್ರೆ ಒಂದು ದಿನ ಮನುಷ್ಯನು ಪ್ರಾಣಾತ್ಮ ಶರೀರದಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಮನುಷ್ಯನ ಆತ್ಮ ಹ್ಮ್. ಅದು 2 ಸ್ಥಳ ಇದೆ. ಹ್ಮ್. ಸತ್ಯ ದೇವರನ್ನ ಕಂಡುಕೊಂಡ್ರೆ ಪರಲೋಕ ಖಚಿತ ಇದೆ, ದೇವರಿರುವಂತ ಸ್ಥಳ, ಮಹಿಮೆಯ ಲೋಕ. ಹ್ಮ್. ಸತ್ಯ ದೇವರನ್ನ ತಿಳ್ಕೊಳ್ಳದಿದ್ದರೆ ಇರಲಾರದಂತ ಒಂದು ಸ್ಥಳ ಇದೆ, ಶಿಕ್ಷೆಯ ಒಂದು ನರಕ. ಯಾಕಂದ್ರೆ ಅದು ಪ್ರತಿಯೊಂದು ಗ್ರಂಥ ಕೂಡ ಹೇಳುವಂತದ್ದಾಗಿದೆ. ಹಂಗಾಗಿ ನಾನು ಹೇಳುವಂತ ಒಂದು ಕೊನೆಯ ಮಾತೇನೆಂದ್ರೆ, ಯೇಸು ಕ್ರಿಸ್ತನ ಸುವಾರ್ತೆ, ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ, ಆತನು ಎಲ್ಲಾ ಮನುಷ್ಯರಿಗಾಗಿ, ಸಕಲ ಜಾತಿ, ಜನಾಂಗ, ಕುಲ, ಭಾಷೆ, ಬಣ್ಣದವರಿಗಾಗಿ ಆತನು ತಂದೆಯಾದ ದೇವರು ತನ್ನ ಮಗನನ್ನ ಬಲಿ ಮಾಡಿದ್ದಾನೆ. ಆತನ ಸುವಾರ್ತೆ ಕೇಳಿ ಅರ್ಥ ಮಾಡಿಕೊಂಡು ನಂಬಿ ವಿಧೇಯರಾಗಿ ರಕ್ಷಣೆ ಹೊಂದಬೇಕು ಎಲ್ಲರೂ ಅನ್ನುವ ಒಂದು ನನ್ನ ಹೃದಯದ ತವಕ, ಪ್ರಾರ್ಥನೆ ಮತ್ತು ಇದು ದೇವರ ಒಂದು ಬಯಕೆ ಕೂಡ ಆಗಿದೆ. ದೇವರ ಬಯಕೆ ಮತ್ತು ನನ್ನ ಬಯಕೆ, ದೇವರ ಮನಸ್ಸು ಮತ್ತು ನನ್ನ ಮನಸ್ಸು, ಇದೇ ಒಂದು ತವಕವಾಗಿದೆ. ಎಲ್ಲರೂ ರಕ್ಷಣೆ ಹೊಂದಿ, ಯಾಕಂದ್ರೆ ತಿಮೋತಿಗೆ ಬರೆದಂತ ಮೊದಲೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಾ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಯೋಹಾನ ಬರೆದ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಂಬುವ ಪ್ರತಿಯೊಬ್ಬರು ಕೂಡ ರಕ್ಷಿಸಲ್ಪಡಬೇಕೆಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 5:24 ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ನಂಬುತ್ತಾರೋ, ದೇವರು ಕಳಿಸಿ ಕೊಟ್ಟಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ನಂಬುತ್ತಾರೋ, ಆತನ ವಾಕ್ಯವನ್ನು ಯಾರು ಕೇಳ್ತಾರೋ ಅವರು ಮರಣದಿಂದ ತಪ್ಪಿಸಲ್ಪಟ್ಟು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗಾಗಿ ಎಲ್ಲರಿಗೂ ಪ್ರೀತಿಯ ಸಂದೇಶ, ನನ್ನನ್ನು ರಕ್ಷಿಸಿದ ದೇವರು ನಿಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ, ದೇವರು ಪ್ರೀತಿಯಾಗಿದ್ದಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಾಸ್ಟರ್ ಸಂತೋಷ್ ಅವರೇ, ತುಂಬಾ ಸಂತೋಷ ಪಾಸ್ಟರ್. ನೀವು ಇವತ್ತು ನಮ್ಮ ಚಾನಲ್ನಲ್ಲಿ ಬಂದು ಇವತ್ತು ಅದ್ಭುತವಾದ ನಿಮ್ಮ ಸಾಕ್ಷಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಪಾಸ್ಟರ್. ಇನ್ನೊಂದೇನೆಂದ್ರೆ, ನೀವು ಇಂತಹ ಒಂದು ಒಳ್ಳೆ ಅವಕಾಶ ನಮಗೆ ಕೊಟ್ಟಿರಿ. ಈ ಒಂದು ಅವಕಾಶ ಕೂಡ ದೇವರೇ ನಿಮ್ಮ ಮುಖಾಂತರ ನನಗೆ ಅನುಕೂಲ ಮಾಡಿದ್ದಾನೆ. ನಿಮಗೂ ಪಾಸ್ಟರ್ ಸಂತೋಷ್ ಅವರು, ಬೀದರ್ ಅಯ್ಯವರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸ್ತೇನೆ. ದೇವರು ನಿಮ್ಮ ಕುಟುಂಬವನ್ನ, ಸೇವೆಯನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಸೊ ಭಾಳ ಸಂತೋಷ ಆಯಿತು ನಿಮ್ಮ ಸಾಕ್ಷಿಯನ್ನೆಲ್ಲ ಕೇಳಿ. ವೀಕ್ಷಕರೇ, ಹೇಳಿದ್ರಲ್ಲ, ಇದು ಬಸವರಾಜ್ ಮೋಸಸ್ ಪಾಸ್ಟರ್ ಅಯ್ಯನವರ ಸಾಕ್ಷಿ. ತುಂಬ ಅದ್ಭುತ ಸಾಕ್ಷಿಯನ್ನು ಕೇಳಿದ್ವಿ ನಾವು. ಹೇಳಿದ್ರಲ್ಲ, ಅವರು ಬಾಲ್ಯ ಪ್ರಾಯದಲ್ಲಿ ಯಾವ ರೀತಿಯಾಗಿ ಆಧ್ಯಾತ್ಮಿಕ ಜೀವಿತದಲ್ಲಿದ್ದರು ಮತ್ತು ಯೇಸು ಸ್ವಾಮಿ ಬಗ್ಗೆ ಅವರಿಗೆ ಯಾವ ರೀತಿಯಾದ ಮನೋಭಾವ ಇತ್ತು, ಎಷ್ಟು ಸರಿ ತಿರಸ್ಕಾರ ಮಾಡಿದರು, ಆದರೂ ಕೂಡ ದೇವರ ಸಂಕಲ್ಪ ಅವ್ರ ಮೇಲೆ ಇದ್ದಿದ್ದರಿಂದ ದೇವರು ಬಿಡಲಿಲ್ಲ. ದೇವರು ಅನೇಕರನ್ನ ಪ್ರೇರೇಪಣೆ ಮಾಡಿ, ಕೆಲವು ಸೇವಕರನ್ನ ಕರೆಸಿ ಅವ್ರನ್ನ ತನ್ನ ಸೇವೆಗೆ ಕರಿಬೇಕು ಅಂತೇಳಿ, ಅವ್ರನ್ನ ರಕ್ಷಿಸ್ಬೇಕಂತೇಳಿ ದೇವರು ಉದ್ದೇಶ ಮಾಡಿಟ್ಟು ಅವರಿಗೆ ಅದ್ಭುತಗಳ ಮುಖಾಂತರ, ಕನಸಿನ ಮುಖಾಂತರ, ಸೇವಕರ ಮುಖಾಂತರ, ಕೆಲವು ವ್ಯಕ್ತಿಗಳ ಮುಖಾಂತರ ದೇವರು ಮಾತಾಡಿ ಅವ್ರನ್ನ ರಕ್ಷಿಸಿ ಅವರು ಬೈಬಲ್ ಟ್ರೈನಿಂಗ್ ಹೋಗುವಂತೆ ಮಾಡಿ, ಆದ ನಂತರ ಇವತ್ತು ಅವ್ರ ಮುಖಾಂತರ ಅನೇಕ ಜನರು ಈ ಮಾನ್ವಿ ಪ್ರಾಂತ್ಯದ ಸುತ್ತಮುತ್ತಲಿರುವ ಅನೇಕ ಹಳ್ಳಿಗಳು ಇವತ್ತು ಅವರು ಸಂಧಿಸಿದರೆ, ಅನೇಕ ಹಳ್ಳಿಗಳನ್ನು ಸಂಧಿಸಿ ಸೇವೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅವರ ಸಭೆಗೆ ಹೋಗಿದ್ದೇನೆ, ನೋಡಿದ್ದೇನೆ. ತುಂಬ ಅದ್ಭುತವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ಈ ಕಡೆ ಭಾಗದಲ್ಲಿ ಬರೋದಾದರೆ ಖಂಡಿತ ಭೇಟಿ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ಈ ನಮ್ಮ ಕ್ರಿಸ್ತನ ಸಾಕ್ಷಿಗಳು ಎಂಬ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮತ್ತು ಇದೇ ರೀತಿಯಾಗಿ ಇನ್ನೂ ಅನೇಕ ದೇವ ಸೇವಕರ ಅದ್ಭುತವಾದ ಸಾಕ್ಷಿಗಳನ್ನು ಇನ್ನು ಮುಂದೆ ನಾವು ತರಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಉದ್ದೇಶ ಒಂದೇ, ದೇವರು ಮಾಡಿದ ಉಪಕಾರ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಾಕ್ಷಿಗಳು ನಮ್ಮ ಕಾಲಘಟ್ಟಕ್ಕೆ ಅದು ಮುಗಿದು ಹೋಗದೆ ಈ ದೇವರು ಮಾಡಿದ ಸಾಕ್ಷಿ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ನೀವು ಲೋಕದ ಕಟ್ಟೆ ಕಡೆಯವರೆಗೂ ಸಾಕ್ಷಿಗಳಾಗಿರ್ರಿ ಅಂತೇಳಿ. ಪೌಲನು ಕೂಡ ಆತನ ಎಲ್ಲಿ ಹೋದರೂ ಕೂಡ ಮೊದಲನೇದಾಗಿ ಹೇಳ್ತಿದ್ದ ಅದನ್ನೇ, ದೇವರು ನನ್ನನ್ನು ಯಾವ ರೀತಿಯಾಗಿ ಸಂಧಿಸಿದ, ಯಾವ ರೀತಿಯಾಗಿ ರಕ್ಷಿಸಿದ, ನಾನು ಯಾವ ರೀತಿಯಾಗಿದ್ದೆ ಅನ್ನುವಂಥದ್ದನ್ನೇ ಮೊದಲು ಪೌಲನು ಹೇಳ್ತಾ ಇದ್ದನು.
ಸೊ ಈ ಒಂದು ಉದ್ದೇಶದಿಂದ ದೇವರು ಕೊಟ್ಟ ಒಂದು ಆಲೋಚನೆಯಿಂದ ಅನೇಕ ದೇವರ ಸೇವಕರ ಸಾಕ್ಷಿಯನ್ನು ನಾವು ಮುಂದಿನ ಸಂತತಿಗಾಗಿ, ಮುಂದಿನ ತಲೆಮಾರಿಗಾಗಿ ನಾವು ಸೆರೆ ಹಿಡಿದಿರಬೇಕೆಂಬ ಒಂದು ಆಲೋಚನೆಯಿಂದ ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದ್ದೇವೆ. ಕ್ರಿಸ್ತನ ಸಾಕ್ಷಿಗಳು ಎಂಬ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಿಮಗೆ ಗೊತ್ತಿರುವಂಥ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ದೇವರ ಸೇವಕರ ಸಾಕ್ಷಿಯನ್ನು ತೆಗೆದುಕೊಂಡು ನಿಮ್ಮನ್ನು ಭೇಟಿ ಆಗ್ತೇವೆ. ಮತ್ತೊಂದು ಆವರ್ತಿ ಪಾಸ್ಟರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಕ್ರಿಸ್ತನ ಸಾಕ್ಷಿಗಳೆಂಬ ಈ ಒಂದು ಚಾನಲ್ಗೋಸ್ಕರವು ಮತ್ತು ನಮ್ಮ ಈ ಸೇವೆಗೋಸ್ಕರವು ಮತ್ತು ನಮ್ಮ ವೀಕ್ಷಕರೆಲ್ಲರಿಗೋಸ್ಕರವು, ಅನೇಕ ವೀಕ್ಷಕರು ಇದನ್ನು ವೀಕ್ಷಿಸಿದ್ದಾರೆ, ಅನೇಕರು ವೀಕ್ಷಿಸಿದ್ದಾರೆ. ಇವರೆಲ್ಲರಿಗೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನೀವು ಮಾಡಬೇಕು ಎಂಬುದಾಗಿ ನಾವು ಬಯಸ್ತೇವೆ. ಓಕೆ ಫಸ್ಟ್. ಸಕಲ ಆಶೀರ್ವಾದಗಳಿಗೆಲ್ಲ ಮೂಲ ಕಾರಣನಾಗಿರುವ ಪ್ರೀತಿಯುಳ್ಳ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, 2000 ವರ್ಷಗಳ ಹಿಂದೆ ನಿನ್ನ ಪ್ರಿಯ ಕುಮಾರನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ವಂದನೆಗಳು, ಕೃತಜ್ಞತಾ ಸ್ತುತಿಗಳು ಸಲ್ಲಿಸೋರಾಗಿದ್ದೇವೆ. ಮುಖ್ಯವಾಗಿ ಈ ಸಮಯದಲ್ಲಿ ಕರ್ತನೆ, ನನ್ನ ಒಂದು ಸಾಕ್ಷಿ, ಬಾಲ್ಯದಲ್ಲಿ ಯಾವ ರೀತಿ ನಾನಿದ್ದೆ, ಯಾವ ರೀತಿಯಲ್ಲಿ ನಾನು ನಿಮ್ಮನ್ನು ಕಂಡುಕೊಂಡೆ, ಯಾವ ರೀತಿಯಲ್ಲಿ ಸೇವೆಗೆ ಬಂದೆ, ಈಗ ನಾನು ಹೇಗಿದ್ದೇನೆ ಅಂತ ಒಂದು ಅನುಭವಗಳು ದೇವ ಸ್ತೋತ್ರ. ಪಾಸ್ಟರ್ ಸಂತೋಷ್ ಬೀದರ್ ಅವರಿಂದ ಸ್ವಾಮಿ ಕರ್ತನೆ ದೇವ ಸ್ತೋತ್ರ, ಈ ಒಂದು ಒಳ್ಳೆಯ ಸಂದರ್ಭ ನಾನು ಹೇಳಲಿಕ್ಕೆ ಒಳ್ಳೆಯ ಸಂದರ್ಭವನ್ನು ಕೊಟ್ಟಿದ್ದೀರಿ, ನಿಮಗೆ ಸ್ತೋತ್ರವಾಗಲಿ. ಮುಖ್ಯವಾಗಿ ಕರ್ತನೆ ಪಾಸ್ಟರ್ ಸಂತೋಷ್ ಅವರನ್ನು, ಅವರ ಕುಟುಂಬ, ಮಕ್ಕಳನ್ನು, ಸೇವೆಯನ್ನು ನಿಮ್ಮ ಕರೆಗಳಿಗೊಪ್ಪಿಸ್ಕೊಡ್ತಾ ಇದ್ದೇವೆ. ಆಶೀರ್ವಾದಕರವಾಗಿ ನಡೆಸ್ತಾ ಇದ್ದೀರಿ, ಮುಂದೆ ಕೂಡ ನಡೆಸಿರಿ. ಮತ್ತು ಇನ್ನೂ ಅನೇಕರು ಕೂಡ ಕ್ರಿಸ್ತನ ಸಾಕ್ಷಿಗಳೆಂಬ ಈ ರೀತಿಯಲ್ಲಿ ವಿಡಿಯೋಗಳವರು ಮಾಡಲಿ. ಅನೇಕರು ಕೂಡ ಈ ರೀತಿಯಲ್ಲಿ ಸಾಕ್ಷಿಗಾಗಿ ಸಿದ್ಧವಾಗಿದ್ದಾರೆ, ಅವರನ್ನು ಕೂಡ ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ. ಮತ್ತು ಈ ಒಂದು ವಿಡಿಯೋವನ್ನು ವೀಕ್ಷಿಸುತ್ತಿರುವಂಥ ಕರ್ತನೆ ಅಪ್ಪ, ವೀಕ್ಷಕರಿಗಾಗಿ, ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ ಭಾಗ್ಯ ಉಂಟಾಗಲಿ. ಮುಖ್ಯವಾಗಿ ರಕ್ಷಣಾ ಭಾಗ್ಯ ಎಲ್ಲರೂ ಹೊಂದಿಕೊಳ್ಳಲಿ. ಎಲ್ಲರಿಗೂ ನೀನು ಕೃಪೆ ಕೊಟ್ಟಿದ್ದಿ. ನಿನ್ನ ವಾಕ್ಯ ಹೇಳುತ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 2:8 ವಚನದಲ್ಲಿ, ಸ್ವಾಮಿ ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆ ಎಂಬುದಾಗಿ. ಕೃಪೆ ಎಲ್ಲರಿಗೂ ಕೊಟ್ಟಿದ್ದೆ, ಎಲ್ಲ ಮನುಷ್ಯರಿಗೆ. ಆದರೆ ಯೇಸು ಕ್ರಿಸ್ತ ನಮಗಾಗಿ ಶ್ರಮೆಗಳನ್ನು ಅನುಭವಿಸಿ ಸತ್ತು ತಿರುಗಿ 3 ದಿನದಲ್ಲಿ ಎದ್ದನೆಂಬುದಾಗಿ ನಂಬಿ ರಕ್ಷಣೆ ಹೊಂದಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ಈ ಒಂದು ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿ ಒಬ್ಬೊಬ್ಬರಿಗೂ ನಿನ್ನ ಶಾಂತಿ, ಸಮಾಧಾನವು, ನೆಮ್ಮದಿಯು, ನಿನ್ನ ಕೃಪೆಯು ಹೆಚ್ಚಾಗಲಿ. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದುವರೆಗೂ ನಮ್ಮ ಚಾನಲನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಂದು ಆವರ್ತಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮತ್ತೊಂದು ಹೊಸ ಸಂಚಿಕೆಯೊಟ್ಟಿಗೆ, ಮತ್ತೊಂದು ಹೊಸ ಸಾಕ್ಷಿಯೊಟ್ಟಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನಯ ಬಾಳನ್ನು ರೂಪಿಸುವಂತ ಕುಂಬಾರನು ನೀನೆ ನನ್ನೆಸೆಯ, ನನ್ನಯ ಬದುಕನ್ನು ಚಿತ್ರಿಸುವಂತ ಕಲೆಗಾರನು ನೀನೆ ಚಿತ್ರಿಸಯ. ನನ್ನಯ ಬಾಳನ್ನು ರೂಪಿಸುವಂತ ಕುಂಬಾರನು ನೀನೆ ನನ್ನೆಸೆಯ, ನನ್ನಯ ಬದುಕನ್ನು ಚಿತ್ರಿಸುವಂತ ಕಲೆಗಾರನು ನೀನೆ ಚಿತ್ರಿಸಯ.